ಸ್ವಲ್ಪ ಹೌದಾ, ಕ್ಲಿಯರ್ ಇಲ್ವಾ? ಸರಿ ಮಾಡಿ ಕೇಳ್ರಿ. ಓಕೆ, ನೀವು ಪ್ರಾರ್ಥನೆ ಮಾಡಿ ಅಷ್ಟೇ. ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ, ನಿಮ್ಮ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆಯ ದೇವರೇ, ಅಪ್ಪ, ಈ ವಾರವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಮತ್ತು ಈ ಸೋಮವಾರದ ಸಂಜೆ ವೇಳೆಯಲ್ಲಿ ಮತ್ತೆ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನ, ಅಪ್ಪ, ನಿಮ್ಮ ಸತ್ಯಗಳನ್ನ ದೇವರೇ ನೀವು ಕಲಿಸಲಿಕ್ಕೆ ನೀವು ಕೊಟ್ಟಂತ ಒಳ್ಳೆ ಅವಕಾಶಕ್ಕಾಗಿ, ಒಳ್ಳೆ ಸಮಯಕ್ಕಾಗಿ ತಂದೆ ದೇವರೇ, ನಾವು ನಿಮಗೆ ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ರಿಚರ್ಡ್ ಬ್ರದರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವ್ರ ಕುಟುಂಬವನ್ನು ಕೂಡ ಆಶೀರ್ವದಿಸಿ ದೇವರೇ. ಅವರು ನಮಗೋಸ್ಕರ ಪಾಠವನ್ನು ಕಲಿತು ಬೋಧಿಸುವಾಗ ಅವ್ರ ಮಧ್ಯದಲ್ಲಿ ಅವ್ರ ಜೊತೆಯಲ್ಲಿ ಇದ್ದು ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅವ್ರನ್ನು ಕೂಡ ಆದಿಯಿಂದ ಅಂತ್ಯದವರೆಗೂ, ಆರಂಭದಿಂದ ಕೊನೆಯವರೆಗೂ ದೇವರೇ ಅವ್ರ ಮಧ್ಯದಲ್ಲಿದ್ದು ನೀವೇ ತಾನು ನಡೆಸಿಕೊಡ್ಬೇಕಾಗಿ ನಾವು ಬೇಡಿಕೊಳ್ಳೋರಾಗಿದ್ದೇವೆ. ಅಪ್ಪ, ಕೇಳುವಂತ ನಮ್ಮನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಬರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ತಕ್ಕ ಸಮಯದಲ್ಲಿ ಹೊತ್ತು ತಂದು ನಿಮ್ಮ ವಾಕ್ಯಗಳನ್ನ ಕೇಳಲಿಕ್ಕೆ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಅವ್ರನ್ನು ಕೂಡ ಬರಮಾಡಿ ನಡೆಸಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ತಂದೆ ದೇವರೇ, ಈ ಕೂಟದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ನಾವೆಲ್ಲರ ಮಧ್ಯದಲ್ಲಿ ಇದ್ದು ನೀನೇ ಮುಂದೆ ಇದ್ದು ನಡೆಸಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇಲೆ ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು. ಸೊ ವಾಯ್ಸ್ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಈ ಕ್ಲಿಯರ್ ಇದೆ. ಓಕೆ ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ವರ್ಷವನ್ನು ಕೊಟ್ಟು ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ದಿನ ನಾವು ನೋಡ್ತಿರುವಂತಹ ನಮ್ಮ ಪಾಠ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಒಂದು ಮುಂದುವರೆದಂತ ಭಾಗವನ್ನು ನೋಡಕ್ ಹೋಗ್ತಿದ್ವಿ. ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ, ಎಷ್ಟನೇ ಅಧ್ಯಾಯ, ಎಷ್ಟು ವಾಕ್ಯವಿದೆ? ಭಾಗ 48 ಬ್ರದರ್. ರೋಮಾಪುರ 6ನೇ ಅಧ್ಯಾಯ 15ನೇ ವಚನ. ಓಕೆ, ಭಾಗ 48. ಓಕೆ, ಸರಿ. ಸೊ ವಾಕ್ಯ ಇದು ರೋಮಪುರದವರಿಗೆ 6ನೇ ಅಧ್ಯಾಯ 15ನೇ ವಚನ, 14ನೇ ವಚನ ಆಗಿದೆ. ಓಕೆ ಓಕೆ, ಗುಡ್. ಸರಿ. ಸೊ ನಾವು ಲಾಸ್ಟ್ ಟೈಮ್ ನೋಡಿದಂತ ಒಂದು ವಾಕ್ಯ ಯಾವ್ದು ನೋಡಿದ್ವಿ? ಇದು ಧರ್ಮಶಾಸ್ತ್ರಕ್ಕೆ ಅಧೀನರ ಅದ್ ನೋಡಿದ್ವಿ. ಅಧೀನರಲ್ಲ, ಕೃಪೆಗೆ ಅಧೀನರು ಅಂತ ನೋಡಿದ್ವಿ. ಓಕೆ, ಇದು ಲಾಸ್ಟ್ ನೋಡಿದಂಥದ್ದು. ಓಕೆನಾ? ಈ ಸರಿ ನಾವು ನೋಡ್ಬೇಕಾಗಿರೋದು ರೋಮಪುರದವರಿಗೆ ಸರಿ 6ನೇ ಅಧ್ಯಾಯ 15ನೇ ವಾಕ್ಯ ನೋಡಿದೀವಾ? ಹೇಗಂದ್ರೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, 15 ನೋಡ್ಬೇಕು. 14 ಆಗಿದೆ ಅಷ್ಟೇ, ಧರ್ಮಶಾಸ್ತ್ರಕ್ಕೆ ಅಧೀನರು ಅಷ್ಟೇ ನಾವು. ಓಕೆ ಓಕೆ, ಸಲ್ವಾ. ಸೊ ನಾವು ಧರ್ಮಶಾಸ್ತ್ರಕ್ಕೆ ಓಕೆ 6th ಚಾಪ್ಟರ್ 14th ವರ್ಸ್, ರೋಮಪುರದವರಿಗೆ 6ನೇ ಅಧ್ಯಾಯ 14ನೇ ವಾಕ್ಯ. ಸೊ ಮತ್ತೊಂದು ಬಾರಿ ಅಲ್ಲಿನ ಕಂಟಿನ್ಯೂ ಮಾಡೋಣ, ಅಲ್ಲಿಂದ ಓದ್ಬಿಡ್ರಿ. ರೋಮಪುರದವರಿಗೆ 6:14. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಹೌದು ಅಲ್ವಾ? ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ನಾವು ಕೃಪೆಗೆ ಅಧೀನರಾಗಿದ್ದೀವಿ ಅನ್ನೋ ವಿಷಯವನ್ನ ನೋಡಿದ್ವಿ. ಸೊ ಅದನ್ನೇ ಈಗ ಮುಂದುವರ್ಸ್ ನೋಡ್ಬೇಕಾದ್ರೆ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಹಾಗಿದ್ರೆ ಕೃಪೆಗೆ ಅಧೀನರಾಗಿರ್ಬೇಕಾದ್ರೆ ಹಾಗಾದ್ರೆ ಏನು, ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ಮುಂದುವರೆದಂತ ಭಾಗ. ಈಗ ದೇವ್ರ ಮಕ್ಕಳು ನಾವು ನೋಡ್ಬೇಕಾಗಿರೋಂಥ ವಿಷಯ ನೋಡಿ, ನಾವೆಲ್ಲರೂ ಕೂಡ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಒಡಂಬಡಿಕೆ ಮಾಡ್ಕೊಂಡು ನಮ್ಮ ಮುಂದೆ ಇರುವಂತ ಗುರಿನ ನೋಡಿ ಓಡ್ತಾ ಇದೀವಿ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಲ್ಟಿಮೇಟ್ ಆಗಿ ನಾವು ಪ್ರತಿಯೊಬ್ಬರು ಸ್ವಾರ್ಥ ಸಾರಬಹುದು, ಸಾರದೇ ಇರಬಹುದು.
ಅಲ್ವಾ? ಕೆಲವೊಂದು ಸನ್ನಿವೇಶದಲ್ಲಿ ದೇವ್ರ ವಾಕ್ಯ ಓದಕ್ಕಾಗ್ದಿರುವಂತ ಸನ್ನಿವೇಶ ಬಂದ್ರು ಬರ್ಬಹುದು. ಸನ್ನಿವೇಶ ಹೇಳ್ತಾ ಇದೀನಿ. ಈಗ ಆ ತರ ಅವಕಾಶ ಇದ್ದು ನಾನು ಓದದೇ ಇದ್ದ ಅದು ತಪ್ಪು, ಬಟ್ ಆಗದೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಅಪೋಸ್ತಲರು ಸೆರೆಮನಿಲಿ ಇದ್ದ ರೀತಿಯಲ್ಲಿ ಅಂತ ಒಂದು ಬೇರೆ ಕಷ್ಟಗಳು ಸಂಕಟಗಳು ಬರ್ಬೋದು. ಏನೇ ಆದ್ರೂ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ಒಂದನ್ನು ಮಾತ್ರ ನಾವು ಮಾಡ್ಲೇಬೇಕು. ಏನದು ಅಂತ ನೋಡಿದಾಗ, ಪಾಪದ ಜೊತೆ ಪ್ರತಿದಿನ ಹೋರಾಟ ಮಾಡ್ಲೇಬೇಕು. ಪ್ರತಿದಿನ ಪ್ರತಿ ಗಳಿಗೆ ನಮ್ಮ ಜೀವನದ ಮರಣದ ಪರ್ಯಂತ ಈ ಹೋರಾಟ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ನಾವೀಗ ಫೀಲ್ಡ್ ಅಲ್ಲಿ ಇಳಿದು ಬಿಟ್ಟಿದೀವಿ. ಫೀಲ್ಡ್ ಅಂದ್ರೆ ಏನು? ನಿಮಗೆ ಕ್ರಿಕೆಟ್ ಎಲ್ಲ ಗೊತ್ತಿರುತ್ತೆ. ಎಲ್ಲ ಆಡಿಯನ್ಸ್ ಕೂತ್ಕೊಂಡಿರ್ತಾರೆ. ಕೆಲವ್ರು ಮಾತ್ರ ಓಡೆ ಆಟ ಆಡ್ತಾ ಇರ್ತಾರೆ. ಯಾರೊಬ್ರು ಬಾಲ್ ಹಾಕ್ತಾರೆ, ಯಾರೊಬ್ರು ಬ್ಯಾಟ್ರಿ ಹೊಡಿತಾ ಇರ್ತಾರೆ. ಎಲ್ಲರ ಗಮನ ಎಲ್ಲಿರುತ್ತೆ ಅಂದ್ರೆ ಅವ್ರನ್ನ ನೋಡ್ತಾ ಇರ್ತಾರೆ. ಅವರು ಈಗ ಆಡ್ಲೇಬೇಕು. ಒಂದು ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಆದ್ರೆ ಆಡೋದು ಮುಖ್ಯ. ನಾವು ಕೂಡ ಅಷ್ಟೇ ಪಾಪದ ಜೊತೆಗೆ ಹೋರಾಡಬೇಕು. ಹೋರಾಡೋದ್ರಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ ಅನ್ನೋದ್ರು ಎರಡನೇದು. ಬಟ್ ಹೋರಾಟ ಅಂತೂ ಇದ್ದೇ ಇದೆ. ಅಲ್ಲಿ ನಿಂತ್ಕೊಂಡಾಗ ಬಾಲ್ ಬಂದೇ ಬರುತ್ತೆ, ಹೊಡಿಲೇಬೇಕು. ಹೊಡಿದೇ ಇದ್ದಾಗ ಅದು ಏನಾಗ್ಬಹುದು, ಏನ್ ಬೇಕಾದ್ರೆ ಆಗ್ಬಹುದು, ಔಟ್ ಆಗ್ಬಹುದು, ಬೇರೆ ಏನಾದ್ರೂ ಆಗ್ಬಹುದು. ಆದ್ರೆ ಬಾಲ್ ಅಂತೂ ಬರ್ತಾನೆ ಇರುತ್ತೆ. ನಾವು ಒಂದು ಔಟ್ ಆಗ್ಬೇಕು, ಇಲ್ಲ ಹೊಡೆದು ನಾವು ಜಯ ಗಳಿಸ್ಬೇಕು. ಹೀಗೆ ಇಲ್ಲೂ ಕೂಡ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪಾಪದ ಹೋರಾಟ ಇದ್ದೇ ಇದೆ. ಸರಸರೇ, ಪಾಪದ ಹೋರಾಟ ಅಂತ ಹೇಳಿದ ತಕ್ಷಣ ದೇವ್ರ ಮಕ್ಕಳು ಬೀಳುವಂತ ಸಾಧ್ಯತೆ ತುಂಬಾ ಇದೆ. ಬೀಳೋದಂದ್ರೆ ಏನಪ್ಪಾ ಅಂದ್ರೆ ಸೋತು ಹೋಗೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪಾಪ ನನ್ನನ್ನು ಆವರಿಸ್ಕೊಂಡಿದೆ, ಅದನ್ನ ಹೊರಟಗೆ ಪ್ರಯತ್ನ ಪಟ್ಟಿದ್ದೀನಿ. ಆ ಹೋರಾಟದಲ್ಲಿ ನಾನು ಇಟ್ಟ ಮೊದಲೇ ಹೆಜ್ಜೆಯಲ್ಲೇ ನಾನು ಸಕ್ಸಸ್ಫುಲ್ ಆಗಿ ಆ ಪಾಪವನ್ನ ಜಯಿಸಿ ನಿಂತ್ಕೊಳ್ತೀನಿ ಅಂತ ಹೇಳಕ್ಕಾಗುತ್ತಂದ್ರೆ ಆಗಲ್ಲ. ಬಹುಶಃ ನಾನು ಆ ಪಾಪದಲ್ಲಿ ಬೀಳ್ಬಹುದು. ಆ ಬಲಹೀನತೆಯಲ್ಲಿ ನನ್ನಲ್ಲಿರುವಂತ ಬಲಹೀನತೆಯಿಂದ ಮತ್ತೆ ಅದ್ರಲ್ಲಿ ನಾನು ಸೋತೋಗ್ಬೋದು. ಆದ್ರೂ ಕೂಡ ದೇವ್ರ ಮಕ್ಕಳ ಒಂದು ಸೋಲು ಅನ್ನೋದು ಯಾವಾಗವರೆಗೂ ನಿಗದಿಪಡಿಸಲ್ಪಟ್ಟಿದೆ ಅಂದ್ರೆ ಮರಣದವರೆಗೂ ನಿಗದಿಪಡಿಸಲ್ಪಟ್ಟಿದೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ನಾವ್ ಎಷ್ಟೇ ಸರಿ ಬಿದ್ರು ಕೂಡ ಮರಣದವರೆಗೂ ದೇವ್ರು ನಮ್ಮನ್ನ ಸೋತೋಗಿದಾರ ಅಂತ ಹೇಳೋದೇ ಇಲ್ಲ. ಟಿಲ್ ದ ಡೆತ್ ದೇವರ ಅವಕಾಶವನ್ನು ನಮಗೆ ಕೊಡ್ತಾರೆ. ಅದು ಮಾತ್ರವಲ್ಲ, ನಾವೇ ದೇವರನ್ನ ಬಿಟ್ಟು ಅಗಲಿ ಹೋಗುವವರೆಗೂ, ಇನ್ನು ದೇವರ ಜೊತೆಗೆ ನಾವ್ ಇರಲ್ಲ ಅನ್ನುವಂತ ಸಮಯ ಬರೋವರೆಗೂ ಆ ಅವಕಾಶವನ್ನ ದೇವ್ರು ನಮ್ಗೆ ಕೊಡ್ತಾರೆ. ಆ ಅವಕಾಶದ ಹೆಸರು ಏನಪ್ಪಾ ಅಂದ್ರೆ, ದೇವ್ರು ಈ ರೀತಿ ನಾವು ಸೋತೋದಾಗ ಕೂಡ ದೇವ್ರು ನಮ್ಮನ್ನ ಸೋಲಾಗಿ ಸೋತೋಗಿದ್ದೀರಾ ಬಂದ್ಬಿಡ್ರಿ ಅಂತ ಹೇಳ್ದೆ ಇಲ್ಲ, ನೀವ್ ಇನ್ನೂ ಸೋತಿಲ್ಲ, ಗೆಲ್ಲೋದಿಕ್ಕೆ ಸಾಧ್ಯತೆ ತುಂಬಾ ಇದೆ, ಮತ್ತೆ ಹೋರಾಡ್ರಿ ಅಂತ ಪ್ರತಿ ಬಾರಿ ಹೇಳುವಂತ ವಿಷಯ ಇದೆ ನೋಡ್ರಿ, ಅದು ಕೃಪೆ. ಅಲ್ವಾ? ಒಂದ್ ವ್ಯಕ್ತಿ ಬಾಲ್ ಹಾಕಿದ್ರು, ಔಟ್ ಆದ್ಮೇಲೆ ಕೂಡ ಏನಂತಾರೆ, ಇಲ್ಲಪ್ಪ ನೀನು ಎರಡು ಗಂಟೆ ಸಮಯವರೆಗೂ ನೀನು ಆಡ್ತಾನೆ ಇರಬಹುದು. ನೀನ್ ಎಷ್ಟು ಸಾರಿ ಔಟ್ ಆದ್ರೂ ಲೆಕ್ಕಕ್ಕೆ ಬರಲ್ಲ. ನೀನು ಆಡ್ತಲೇ ಇರಬಹುದು. 2 ಗಂಟೆ ಆದ್ಮೇಲೆ ನೀವೇನಾದ್ರೂ ಔಟ್ ಆದ್ರೆ ಅವಾಗ ಔಟು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಲೆಕ್ಕಕ್ಕೆ ಬರಲ್ಲ. ದೇವ್ರು ಕೂಡ ನಮ್ಗೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಸಮಯ ನಿಗದಿಪಡಿಸಿದ್ದಾರೆ, ಕೃಪೆನ ಕೊಟ್ಟಿದ್ದಾರೆ. ಯಾಕೆ ಈ ಕೃಪೆ ದೇವ್ರ ಮಕ್ಕಳಿಗೆ? ದೇವ್ರ ಕೃಪೆ ಏನಪ್ಪಾ ಕೊಟ್ಟಿದ್ದಾರೆ ಅಂದ್ರೆ, ನೋಡ್ರಿ, ಇದು ದೇವರ ನೀತಿನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ದೇವರ ನೀತಿ ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ನೀತಿ ಸತ್ಯಕ್ಕನುಗುಣವಾಗಿ, ನ್ಯಾಯಕ್ಕನುಗುಣವಾಗಿ, ದೇವರ ಪ್ರೀತಿಗನುಗುಣವಾಗಿ ಇರುತ್ತೆ. ಅದರಲ್ಲಿ ಯಾವುದೇ ಒಬ್ರು ಅದರಲ್ಲಿ ತಪ್ಪನ್ನ ಕಂಡುಹಿಡಿಯಕ್ಕಾಗಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ದೇವ್ರು ನಮ್ಗೆ ನೀತಿಯನ್ನ ತೋರಿಸ್ತಾ ಇದ್ರಂದ್ರೆ, ಆ ನೀತಿ ಯಾವ ರೀತಿ ಇದೆ ಅಂದ್ರೆ, ಇಸ್ರೇಲ್ ಜನರಿಗೆ ಒಂಥರ ನೀತಿ ಕೊಟ್ಟು ನಮ್ಗೆ ಇನ್ನೊಂಥರ ನೀತಿ ಇಟ್ಟಿದ್ದಾರೆ. ಯಾಕಂದ್ರೆ ಇಸ್ರೇಲ್ ಜನರಿಗೆ ತಪ್ಪು ಮಾಡಿದ ತಕ್ಷಣ ದಂಡನೆನ ನಿಗದಿಪಡಿಸಿದ್ರು. ಆದ್ರೆ ನಮಗೇನ್ ಮಾಡಿದ್ರೆ ಬೇರೆ ರೀತಿಯಾಗಿ ಇಟ್ಟಿದ್ದಾರೆ. ಇಲ್ಲ, ನೀನ್ ತಪ್ಪು ಮಾಡಿದ್ರು ನಾನು ಅದನ್ನ ತಪ್ಪಾಗಿ ಪರಿಗಣಿಸಲ್ಲ, ಬಟ್ ನಿನ್ಗೆ ಕೃಪೆನ ಕೊಡ್ತೀನಿ. ಈಗ 2 ಭಾಗ ಇದೆ, ನಾನು ಮೊದಲೇ ಕೂಡ ಹೇಳಿದ್ದೀನಿ. ಕೃಪೆಯಲ್ಲಿ 2 ಮುಖ್ಯವಾದಂತ ಭಾಗ. ದೇವರು ನನಗೆ ಕೊಡ್ಬೇಕಂತ ನಿರ್ಧಾರ ಮಾಡುವಂತ ಒಂದು ಭಾಗ ಇದೆ. ಇನ್ನೊಂದು ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಎಲ್ರು ಮ್ಯೂಟ್ ಮಾಡ್ಕೊಳ್ರಿ, ಇಲ್ಲ ಡಿಸ್ಟರ್ಬ್ ಆಗುತ್ತೆ. ಓಕೆ, ಕೇಳಿಸುತ್ತೆ ಬ್ರದರ್. ಓಕೆ. ದೇವರು ಕೊಡ್ಬೇಕಂತಿರುವಂತ ಕೃಪೆ ಒಂದಿದೆ, ದೇವ್ರು ನನಗೆ ಕೊಡ್ಬಹುದು. ಎರಡನೇದು, ಅದು ನಾನು ಉಪಯೋಗ ಮಾಡೋವರೆಗೂ ಅದು ನನಗೆ ಅಪ್ಲಿಕೇಬಲ್ ಆಗಲ್ಲ. ಯಾವ ರೀತಿಯಲ್ಲಿ ಇದನ್ನ ಹೇಳ್ಬಹುದು ಅಂದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಿನ್ನೆ ದೇವರ ದೃಷ್ಟಿಯಲ್ಲಿ ನಾನು ಪಾಪ ಮಾಡಿದ್ದೆ, ಆದ್ರೆ ದೇವರು ಇವತ್ತು ಕೂಡ ನನ್ನ ಜೀವಂತವಾಗಿ ಇಟ್ಟಿದ್ದಾರೆ. ಅಂದ್ರೆ ಇವತ್ತು ಆ ಪಾಪವನ್ನು ಬಿಡೋದಿಕ್ಕೆ ಅವಕಾಶನ ದೇವ್ರು ಕೊಟ್ಟಿದ್ದಾರೆ. ಆದ್ರೆ ನಾನು ಇವತ್ತು ಪಾಪ ಮಾಡಿದ್ರೆ ಆ ಕೃಪೆನ ಯೂಸ್ ಮಾಡ್ಕೊಂಡಿಲ್ಲ, ಆ ಕೃಪೆನ ಉಪಯೋಗ ಮಾಡ್ಕೊಂಡಿಲ್ಲ, ಅದನ್ನ ವೇಸ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಾನು ಹೋರಾಡಕ್ ಶುರು ಮಾಡ್ಕೊಂಡ್ರೆ ದೇವ್ರು ಕೊಟ್ಟಿರೋ ಕೃಪೆನ ನಾನು ಇವತ್ತು ಯೂಸ್ ಮಾಡ್ಕೊಂಡಿದ್ದೀನಿ.
ಹಾಗೆ ನೋಡ್ಬೇಕಾದ್ರೆ ದೇವರ ಮಕ್ಕಳಿಗೆ ಈ ಕೃಪೆಯನ್ನು ಕೊಡುವಂತ ಉದ್ದೇಶ ಏನಿದೆ, ಯಾವ ಉದ್ದೇಶದಿಂದ ದೇವರು ಈ ರೀತಿ ಕೊಡ್ತಾ ಇದಾರೆ ಅಂದ್ರೆ, ನಾವೆಲ್ರು ಆದಾಮನ ಬಲಹೀನತೆಯಲ್ಲಿದ್ದೀವಿ. ಅದು ಮಾತ್ರವಲ್ಲ, ಈ ಪ್ರಪಂಚ, ಸೈತಾನ ಇವರನ್ನೆಲ್ಲ ಮಧ್ಯದಲ್ಲಿ ನಮ್ಮನ್ನ ದೇವರು ಹೋರಾಟಕ್ಕೆ ಇಟ್ಟಿರ್ಬೇಕಾದ್ರೆ ನಮ್ಮನ್ನ ಸುತ್ತುವರೆದಂತ ಶತ್ರು ನಮಗಿಂತ ಬಲಿಷ್ಠರಾಗಿದ್ದಾರೆ. ಹಾಗಂತ ನಾವ್ ಯಾರು ಹೋಗಿ ಸೈತಾನ ಹತ್ರ ಮುಂದೆ ನಿಂತ್ಕೊಂಡು ಹೋರಾಡ್ತಾ ಇಲ್ಲ. ಲೋಕ ಬಂದ್ ನಮ್ಮ ಹತ್ರ ಮುಂದೆ ನಿಂತ್ಕೊಂಡು ಫೈಟ್ ಮಾಡ್ತಾ ಇಲ್ಲ. ನಮ್ಮ ಹಳೆ ಸ್ವಭಾವ ನಮ್ಮ ಮುಂದೆ ನಿಂತ್ಕೊಂಡು ಫೈಟ್ ಮಾಡ್ತಾ ಇಲ್ಲ. ಎಲ್ಲ ಕೂಡ ನಮ್ಮ ಆಲೋಚನೆಯಲ್ಲಿ ನಡೆಯುವಂತ ವಿಷಯವೇ. ಲೋಕ ಇರ್ಬೋದು, ಸೈತಾನ ಇರ್ಬೋದು, ಮಾಂಸ ಇರ್ಬೋದು, ನಮ್ಮ ಆಲೋಚನೆಯ ಪ್ರೇರಣೆಗಳಿಂದ ಪಾಪ ಮಾಡುವಂತ ವಿಷಯಗಳೇ ಎಲ್ಲ ಯುದ್ಧವೂ ಅಲ್ಲೇ ನಡೀತಾರೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಇಲ್ಲಿ ಅಪೋಸ್ತಲ ಪಾಲ್ ಮಾತಾಡ್ಬೇಕಾದ್ರೆ, ಹಾಗಾದ್ರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಅಲ್ವಾ? ಧರ್ಮಶಾಸ್ತ್ರ ಅಧೀನರಾಗಿದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಬರ್ತಾ ಇತ್ತು. ಆದ್ರೆ ಕೃಪೆಗೆ ಅಧೀನರಾಗಿದ್ದೀವಿ ಅಂದ್ರೆ, ನೀವು ತಪ್ಪು ಮಾಡಿದ್ರೆ ದೇವ್ರು ಕ್ಷಮಿಸುವಂತ ಒಂದು ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ, ಕೃಪೆನ ಕೊಟ್ಟಿದ್ದಾರೆ. ಕ್ರಿಸ್ತನ ಅಮೂಲ್ಯವಾದ ರಕ್ತದಲ್ಲಿ ನಿಮ್ಗೆ ಕ್ಷಮಾಪಣೆ ಇದೆ. ಈ ಒಂದು ಕ್ರಿಸ್ತನ ಅಮೂಲ್ಯವಾದಂತ ರಕ್ತದಲ್ಲಿ ಕ್ಷಮಾಪಣೆ ಧರ್ಮಶಾಸ್ತ್ರದಲ್ಲಿ ಅಧೀನರಾದವರಿಗೆ ಸಿಗಲ್ಲ. ಅವ್ರು ತಪ್ಪು ಮಾಡಿ ಹೋಗ್ಬಿಟ್ಟು ಕ್ರಿಸ್ತನಲ್ಲಿ ಹೋಗ್ಬಿಟ್ಟು ಏನ್ ಮಾಡಕ್ಕಾಗಲ್ಲ, ಪ್ರಾರ್ಥನೆ ಮಾಡಿ ಕ್ಷಮಿಸಿ ಅಂತ ಬೇಡಕ್ಕಾಗಲ್ಲ. ಧರ್ಮಶಾಸ್ತ್ರ ಬಿಟ್ಟು ಬಂದಿರೋರು ಮಾತ್ರ ಈ ಕೃಪೆ ಇರೋದು. ಧರ್ಮಶಾಸ್ತ್ರ ಅಧೀನರಾಗಿರುವಂತ ಪ್ರತಿಯೊಬ್ರು ಕೂಡ ಈ ಕೃಪೆಗೆ ಒಳಪಡಲ್ಲ. ಅಂದ್ರೆ ಯಾರು ಒಡಂಬಡಿಕೆಯನ್ನ ಮಾಡ್ಕೊಂಡು ಕ್ರಿಸ್ತನನ್ನ ಅಂಗೀಕರಿಸ್ಕೊಂಡು ಬರ್ತಾರೋ ಅವರಿಗೆ ಈ ಕೃಪೆ ಅಪ್ಲಿಕೇಬಲ್. ಈಗ ಒಬ್ಬ ಧರ್ಮಶಾಸ್ತ್ರದಲ್ಲಿರುವಂತ ವ್ಯಕ್ತಿ ಬಗ್ಗೆ ಮಾತಾಡೋಣ. ಧರ್ಮಶಾಸ್ತ್ರದಲ್ಲಿರುವಂತ ವ್ಯಕ್ತಿ ಬಗ್ಗೆ ಮಾತಾಡಿದಾಗ, ನಾನು ಫಾರ್ ಎಕ್ಸಾಂಪಲ್ ಧರ್ಮಶಾಸ್ತ್ರದಲ್ಲಿ ಇದ್ದೀನಿ, ನೆನ್ನೆವರೆಗೂ ನಾನು ಧರ್ಮಶಾಸ್ತ್ರದಲ್ಲಿ ಇದ್ದೆ. ಅಲ್ಲಿ ನೆನ್ನೆವರೆಗೂ ಅಂದ್ರೆ ನನ್ನ ಜೀವನ ಎಷ್ಟು ದಿನ ಕಳೀತು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ನೆನ್ನೆವರೆಗೂ. ಅಲ್ಲಿಯ ತನಕ ಏನಾಯ್ತು ಅಂದ್ರೆ, ನಾನು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಪಾಪ ಮಾಡಿದಾಗ ನನಗೆ ಬರುವ ಎಲ್ಲಾ ಶಿಕ್ಷೆ ಕೂಡ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಇತ್ತು. ಈ ತಪ್ಪು ಮಾಡಿದ್ರೆ ಈ ಶಿಕ್ಷೆ, ಈ ಮಿಸ್ಟೇಕ್ ಮಾಡಿದ್ರೆ ಈ ದಂಡನೆ ನಿನಗೆ ಇದೆ ಅನ್ನೋ ರೀತಿಯಲ್ಲಿ ಅದು ಅದೇ ರೀತಿ ಇತ್ತು. ಒಂದ್ ವೇಳೆ ಅದಕ್ಕೆ ಕೊಡ್ಬೇಕಂತ ಬಲಿಗಳನ್ನ ಕೊಡೋದ್ರಿಂದ ದೇವರನ್ನ ಕ್ಷಮಾಪಣೆ ಮಾಡ್ಬೋದೇನೋ, ಆ ಬಲಿಗಳನ್ನ ದೇವ್ರು ಕೊಟ್ಟಂತ ವಿಷಯಗಳನ್ನ ಮಾಡೋದ್ರಿಂದ ದೇವರ ಮುಂದೆ ನನ್ನ ಅಂಗೀಕರಿಸಲ್ಪಡಬಹುದು, ಒಂದು ವೇಳೆ ಇದ್ರಿರ್ಬೋದು ಅಂತಹ ಕೆಲವೊಂದು ದೇವ್ರು ಕೊಟ್ಟಂತ ವಿಧಿವಿಧಾನಗಳು. ಅದೊಂದು ಭಾಗವಾದ್ರೆ, ಆದ್ರೆ ನಾನು ಇವತ್ತು ಕ್ರಿಸ್ತನ ಅಂಗೀಕರಿಸಿದ ಮೇಲೆ ಧರ್ಮಶಾಸ್ತ್ರದ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಲ್ಲಿರುವಂತ ನಿಯಮ ನನ್ನನ್ನ ಬೆರಳು ತೋರಿಸಿ ನೀನು ಪಾಪಿ ಅಂತ ಬೆರಳು ತೋರ್ಸಕ್ಕಾಗಲ್ಲ ನನಗೆ. ಯಾಕಂದ್ರೆ ನಾನು ಆ ಲಾ ಇಂದ ಬಿಡುಗಡೆ ಆಗಿದ್ದೀನಿ. ಆ ಒಂದು ಆಜ್ಞೆ, ಕಮಾಂಡ್ಮೆಂಟ್ಸ್, ಕಟ್ಟಳೆಗಳಿಂದ, ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನನ್ನ ಮೇಲೆ ನಿರ್ಬಂಧ ಹಾಕೋದಿಕ್ಕೆ ಸಾಧ್ಯತೆ ಇಲ್ಲ. ರೈಟ್ ಅಲ್ವಾ? ಈಗ ನೋಡ್ರಿ, ನಾನಿವತ್ತು ಬೆಂಗಳೂರಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕಂತ ಇದ್ರೆ, ನಾಳೆ ತಮಿಳ್ನಾಡಿಗೆ ಹೋಗ್ತೀನಿ, ಅಲ್ಲಿ ಏನಿದೆ ರೂಲ್ಸ್ ಇಲ್ಲ ಹೆಲ್ಮೆಟ್ ಹಾಕ್ಬೇಕಂತ ಅಲ್ವಾ? ಹಾಗನ್ಬಿಟ್ಟು ನಾನು ಏನ್ ಮಾಡಕ್ಕಾಗಲ್ಲ, ಹೆಲ್ಮೆಟ್ ಹಾಕಿ ಹೋಗ್ಬಾರ್ದಂತಲ್ಲ, ಬಟ್ ಒಟ್ನಲ್ಲಿ ನಾನು ಹೋಗ್ತಾ ಇದ್ರು ಪನಿಷ್ಮೆಂಟ್ ಅಲ್ಲ. ಆದ್ರೆ ನಾನು ತಮಿಳ್ನಾಡು ಇದ್ದು ಬೇರೆ ಎಲ್ಲಾದ್ರೂ ಒಂದ್ ಕಡೆ ಇದ್ದು ಮತ್ತೆ ಬೆಂಗಳೂರಿಗೆ ಬಂದು ಕರ್ನಾಟಕ ಬಂದು ಇಲ್ಲಿ ಬಂದು ನಾನು ಮತ್ತೆ ಹೆಲ್ಮೆಟ್ ಹಾಕ್ದೆ, ನಾನು ಹೆಲ್ಮೆಟ್ ಹಾಕಿಲ್ವಲ್ಲ ಅಂತ ಹೇಳಿದ್ರೆ ಇಲ್ಲಿ ದಂಡನೆ ಇದೆ. ಆದ್ರೆ ನನಗೆ ಯಾವುದಕ್ಕೆ ಒಳಪಟ್ಟಿರುತ್ತೋ ಅದಕ್ಕೆ ಸೀಮಿತವಾಗಿರುತ್ತೆ ನನ್ನ ಪನಿಷ್ಮೆಂಟ್. ಧರ್ಮಶಾಸ್ತ್ರ ಅಧೀನರಾಗಿರುವವರು ಧರ್ಮಶಾಸ್ತ್ರಗನುಗುಣವಾಗಿ ಶಿಕ್ಷಲ್ಪಟ್ಟಿರ್ಬೇಕಾದ್ರೆ, ಕೃಪೆಗೆ ಅಧೀನರಾಗಿರುವವರು ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿದವರು ಧರ್ಮಶಾಸ್ತ್ರದ ಯಾವುದೇ ಒಂದು ದಂಡನೆಗೆ ಒಳಪಡೋದಿಲ್ಲ. ಹಾಗಂತ ಈಗ ನನಗೇನ್ ಅನಿಸ್ತಾ ಇದೆ, ನಿನ್ನೆವರೆಗೂ ನಾನು ಧರ್ಮಶಾಸ್ತ್ರದಲ್ಲಿದ್ದೆ, ಇವತ್ತು ನಾನು ಕೃಪೆಗೆ ಅಧೀನರಾಗ್ತಾ ಇದ್ದೀನಿ, ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸ್ತಾ ಇದ್ದೀನಿ. ಇನ್ಮೇಲೆ ಧರ್ಮಶಾಸ್ತ್ರ ನನ್ನ ರೂಲ್ ಮಾಡಲ್ಲ, ಅಂದ್ರೆ ಪಾಪ ಮಾಡಿದ್ರು ಕೂಡ ದಂಡನೆ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು. ಗೊತ್ತಾದ್ಮೇಲೆ ನನ್ನ ಹಳೆ ಸ್ವಭಾವ ನನಗೆ ಹೇಳ್ತಾ ಇದೆ. ಏನಂತಿದೆ ಹಳೆ ಸ್ವಭಾವ? ನೋಡು, ನಿನ್ನೆವರೆಗೂ ನೀನು ಧರ್ಮಶಾಸ್ತ್ರ ಅಧೀನರಾಗಿದ್ದೆ, ಅಲ್ಲಿ ಪಾಪ ಮಾಡಿದ್ರೆ ದಂಡನೆ ಇತ್ತು, ಆದ್ರೆ ಇಲ್ಲಿ ಪಾಪ ಮಾಡಿದ್ರೆ ನಿನ್ ದಂಡನೆ ಇಲ್ಲ, ನೀನೇನ್ ಮಾಡ್ಬೋದು? ಪಾಪವನ್ನ ಮಾಡಬಹುದು. ಇದು ಯಾರು ಹೇಳುದು? ಇದೊಂದು ನನ್ನ ಹಳೆ ಸ್ವಭಾವ ಹೇಳ್ಬೋದು. ಹಾಗಂತ ದೇವ್ರ ಮಕ್ಕಳು ಅದನ್ನ ನಾವು ನಮ್ಮ ಒಳಿತಿಗಾಗಿ ಯೂಸ್ ಮಾಡ್ಕೊಂಡು ದೇವ್ರು ಶಿಕ್ಷೆ ಮಾಡಲ್ಲ ಅಂದ್ಬಿಟ್ಟು ಪಾಪವನ್ನ ಮಾಡಬಹುದಾ? ಅದನ್ನ ಕೇಳ್ತಾ ಇದಾರೆ ಅಪೊಸ್ತಲ ಪಾಲ್ ಇಲ್ಲಿ ಸ್ಪಷ್ಟವಾಗಿ. ಇಲ್ಲಿ ಮಾತಾಡೋಂತ ಮಾತು ಯಾರಿಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರ ಅಂತ ನೋಡಿದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಧರ್ಮಶಾಸ್ತ್ರದಿಂದ ಅಂದ್ರೆ ಯಾರು ಯಹೂದ್ಯರೊಬ್ರು ಕ್ರಿಸ್ತನ ಅಂಗೀಕರಿಸ್ತಾರೋ ಅವ್ರಿಗೆ ಸ್ಪಷ್ಟವಾಗಿ ಅರ್ಥವಾಗಂತ ರೀತಿಯಲ್ಲಿ ಇದನ್ನ ಮಾತಾಡ್ತಿದ್ರು. ಅವ್ರಿಗೆ ಯಾವುದೇ ಕನ್ಫ್ಯೂಷನ್ ಆಗ್ಬಾರ್ದು ಅಲ್ವಾ? ಕೃಪೆ ಆದ್ಮೇಲೆ ಇಲ್ಲಿ ಮಿಸ್ಯೂಸ್ ಆಗೋದು ತುಂಬಾ ಜಾಸ್ತಿ ಇರುತ್ತಲ್ವಾ? ಯಾವ ರೀತಿಯಲ್ಲಿ ಮಿಸ್ಯೂಸ್ ಆಗುತ್ತೆ ಗೊತ್ತಾಗುತ್ತೆ. ನಮ್ಮ ಹಳೆ ಸ್ವಭಾವ ತುಂಬಾ ಅಲರ್ಟ್ ಆಗಿದೆ. ನಮ್ಮ ಹಳೆ ಸ್ವಭಾವ ಹೇಗಿದೆ ಅಂದ್ರೆ, ನಮ್ಮ ಫ್ಲೆಶ್ ತುಂಬಾ ಅಲರ್ಟ್ ಆಗಿದೆ. ಅದಕ್ಕೆ ನೀವೇನೋ ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ಅದು ತುಂಬಾ ಅಲರ್ಟ್ ಆಗಿದೆ. ಯಾವ ರೀತಿ ಅಂದ್ರೆ, ಹಳೆ ಸ್ವಭಾವ ಅವಕಾಶಗಳನ್ನ ಕಾಯ್ತಾ ಇರುತ್ತೆ. ಅಂದ್ರೆ ಪಾಪ ಮಾಡೋದಿಕ್ಕೆ ಇರ್ಬೋದು, ಬೇರೆ ಕೆಲವು ವಿಷಯಗಳು ಇರ್ಬೋದು. ಇದು ನಮ್ಮ ಮನುಷ್ಯನ ಸ್ವಭಾವ. ಒಂದ್ ವೇಳೆ
ಆ ಒಂದು ಬಿದ್ದೋಗಿರೋಂಥ ಸ್ವಭಾವದಲ್ಲಿರುವಂತ ಮನುಷ್ಯರು ಹೀಗೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇವತ್ತು ಡ್ರಿಂಕ್ಸ್ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಬಂತು ಅಂತ ಇಟ್ಕೊಳ್ಳಿ. ಎಲ್ಲ ಕಡೆ ಯಾರು ಡ್ರಿಂಕ್ಸ್ ಮಾಡುದು, ಈ ಕೊರೋನಾ ಟೈಮ್ ಎಲ್ಲ ನಿಮ್ಗೆ ಗೊತ್ತಿತ್ತು, ಎಲ್ಲ ಬಾರ್ ಎಲ್ಲ ಕ್ಲೋಸ್ ಮಾಡಿತ್ತು. ಹಾಗೇನಿಲ್ಲ, ಡ್ರಿಂಕ್ಸ್ ಮಾಡಕ್ಕಾಗ್ಲಿಲ್ಲ. ಡ್ರಿಂಕ್ಸ್ ಮಾಡ್ಬೇಕಂತ ಮನಸ್ಸಿದೆ, ಬಟ್ ಅವಕಾಶನೇ ಇಲ್ಲ. ಕರೆಕ್ಟ್ ಅಲ್ವಾ? ಆ ರೀತಿ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ ಬೇರೆ ದಾರಿನೇ ಇಲ್ಲದೆ ಕುಡಿದೇ ಇದ್ರು ಎಲ್ರು ಕೂಡ. ಅಂದ್ರೆ ಯಾವಾಗ ಫಸ್ಟ್ ಈ ಲಾಕ್ ಡೌನ್ ಎಲ್ಲ ಕ್ಲಿಯರ್ ಆಗಿ ಆ ವೈನ್ ಶಾಪ್ ಓಪನ್ ಆಯ್ತೋ, ಕ್ಯೂ ನೋಡ್ಬೇಕು, ಅಷ್ಟು ಜನ ನಿಂತ್ಕೊಂಡಿದ್ರು. ಕಾರಣ ಏನು ಅಂದ್ರೆ ಅವರ ಬಲಹೀನತೆ. ಕರೆಕ್ಟ್ ಅಲ್ವಾ? ಅವಕಾಶ ಇಲ್ಲದೆ ಇದ್ದಾಗ ಏನ್ ಮಾಡಕ್ಕಂತ, ಅವಕಾಶ ಸಿಕ್ಬಿಟ್ರೆ ಅದನ್ನ ಮಾಡ್ಬಿಡತ್ತೆ. ಸೊ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ಏನಾಗುತ್ತಂದ್ರೆ ಇಲ್ಲಿವರೆಗೂ ಧರ್ಮಶಾಸ್ತ್ರ ಅವಕಾಶ ಕೊಡ್ಲಿಲ್ಲ ನನಗೆ ಮಾಡೋದಿಕ್ಕೆ, ಮಾಡ್ಲೇಬಾರ್ದು ಅಂತ ಖಂಡಿತವಾಗಿ ಹೇಳ್ತಾ ಇತ್ತು. ಈಗ ಕೃಪೆಯಲ್ಲಿ ಬಂದ ಮೇಲೆ ಆಯ್ತು ಕ್ಷಮಿಸ್ತೀನಿ ಅಂತ ಒಂದು ವಿಷಯ ಬಂದ್ಬಿಟ್ಟಿದೆ. ಈಗ ಹಳೆ ಸ್ವಭಾವ ಏನ್ ಮಾತಾಡುತ್ತೆ, ಮಾಡು, ಕ್ಷಮಾಪಣೆ ಇದೆ, ಇದು ಕೂಡ ನಿಂಗೆ ಏನಿದೆ, ಕ್ಷಮಾಪಣೆ ಇದೆಯಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡುತ್ತೆ. ಹಾಗಂದ್ಬಿಟ್ಟು ದೇವ್ರ ಮಕ್ಕಳು, ನಾವು ಕೃಪೆ ಅಧೀನರಾಗಿದ್ದೀವಿ ಅಂದ್ಬಿಟ್ಟು ಪಾಪ ಮಾಡಬಹುದು, ಎಂದಿಗೂ ಮಾಡಬಾರದು. ಯಾಕೆ ಮಾಡಬಾರ್ದು? ಮಾಡಿದ್ರೆ ಏನಾಗುತ್ತೆ ಮುಂದೆ? ನಾನು ಕೃಪೆಯ ಅಧೀನರಾಗಿದ್ದೀನಿ, ಹಾಗಂತ ಪಾಪ ಮಾಡೋದ್ರಿಂದ ಏನಾಗ್ಬೋದು ನೋಡ್ರಿ. ಮುಖ್ಯವಾಗಿ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಇದು ಬೇಸಿಕ್ ಪಾಯಿಂಟ್. ಮಾಡ್ಲೇಬಾರ್ದು ಅನ್ನೋದು ಖಂಡಿತವಾಗಿರುವಂತ ವಿಷಯ. ಮಾಡಿದ್ರೆ ಏನಾಗುತ್ತೆ ಅಂತಲೂ ಕೂಡ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಂತ ದೇವ್ರ ಏನ್ ಮಾಡಿಲ್ಲ, ಆದಮ್ಗೆ ಹಣ್ಣನ್ನ ತಿನ್ಲೇಬಾರ್ದು ಅಂತ ಹೇಳಿಲ್ಲ. ಇಂದ ದಿನ ಸತ್ತೇ ಸಾಯುವಿ ಅಂತಾನು ಕೂಡ ಹೇಳಿದ್ರು. ಎರಡನ್ನೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರು. ನೋಡಿ, ತಿನ್ಬಾರ್ದು ಅನ್ನೋದು ಆಜ್ಞೆ, ಸತ್ತೇ ಸಾಯುವ ಅನ್ನೋದು ದಂಡನೆ. ರೂಲ್ಸ್ ಇದೆ, ಪನಿಷ್ಮೆಂಟ್ ಇದೆ. ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಪನಿಷ್ಮೆಂಟ್ ಕೂಡ ಇರುತ್ತೆ. ಎರಡು ಕೂಡ ತಿಳಿಸಿದ್ರು ದೇವರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರತಿಯೊಬ್ಬ ಮನುಷ್ಯನು, ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಪಾಪಕ್ಕೆ ಪ್ರತಿಫಲವನ್ನ ಹೊಂದಬೇಕು. ಇದು ನೀತಿ ನಿಯಮ ಅಲ್ವಾ? ಅದರ ದಂಡನೆಯನ್ನ ಅವನು ಅನುಭವಿಸ್ಲೇಬೇಕು. ಒಂದ್ ವೇಳೆ ಅದು ತಡವಾಗಬಹುದು, ಆದ್ರೆ ಖಂಡಿತ ಅನುಭವಿಸ್ಬೇಕು. ಇದು ದೇವರ ನೀತಿ, ಅದು ಮಿಸ್ ಆಗದೇ ಇಲ್ಲ. ಒಂದ್ ವೇಳೆ ಒಂದು ಕೆಟ್ಟದ್ದು ಮಾಡಿರುವಂತ ವ್ಯಕ್ತಿ ಈ ಭೂಮಿಯಲ್ಲಿ ಸುಖಭೋಗವಾಗಿ ಬದುಕಿ ಈ ಪ್ರಪಂಚದಲ್ಲಿರುವಂತ ನ್ಯಾಯಾಲಯದ ಮುಂದೆ, ಇಲ್ಲ ಪ್ರಪಂಚದ ಅಧಿಕಾರಿಗಳ ಮುಂದೆ, ಇಲ್ಲಿರುವಂತ ಭ್ರಷ್ಟರು ಅವ್ರನ್ನ ಅನೇಕ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾಯ್ದೆಗಳ ಮುಂದೆ ಆತನು ತಪ್ಪಿಸ್ಕೊಳ್ಬಹುದು. ಇಲ್ಲಿರುವಂತ ಲೀಗಲ್ ಇಂದ ಅವನು ತಪ್ಪಿಸ್ಕೊಳ್ಬಹುದು. ಆದ್ರೆ ದೇವರ ನೀತಿ ಒಂದಲ್ಲ ಒಂದಿನ ಅದಕ್ಕೇನಾಗುತ್ತೆ, ನೀತಿ ನ್ಯಾಯವನ್ನ ತೀರಿಸುತ್ತೆ. ಇದು ದೇವರ ನೀತಿಯಿಂದ ಯಾರು ಎಸ್ಕೇಪ್ ಆಗಕ್ಕಾಗಲ್ಲ. ಸರಿ, ಈಗ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಮ್ಮ ಮನಸ್ಸಲ್ಲಿ ಇರ್ಬೇಕಂತ ವಿಷಯ ಇದು. 2 ಕೊರಿಂಥದವರಿಗೆ 7ನೇ ಅಧ್ಯಾಯ 1ನೇ ವಾಕ್ಯ. 2 ಕೊರಿಂಥದವರಿಗೆ 7ನೇ ಅಧ್ಯಾಯ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮ ಕಲ್ಮಶಗಳನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕುಡಿದವರಾಗಿ ಪವಿತ್ರಾತ್ಮನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಾಕ್ಯಕ್ಕೆ ನಿಯರೆಸ್ಟ್ ಆಗಿರುವಂತ ಈ ವಾಕ್ಯವನ್ನು ಸ್ವಲ್ಪ ಸ್ಟಡಿ ಮಾಡೋಣ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ಏನ್ ಹೇಳ್ತಾ ಇದೆ ಈ ಮಾತು ಅಂತ ಹೇಳಿದಾಗ, ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಪಾಪ ಮಾಡಬಾರ್ದು ಅಲ್ವಾ? ಮಕ್ಕಳಿಗೆ ನಾವು ಹೇಳ್ತೀವಲ್ವಾ, ಮಕ್ಕಳಿಗೆ ಈ ತರ ಮಾಡ್ಬೇಡ, ಒಳ್ಳೆ ಮಗು ನೀನು ಇದ್ ಮಾಡು, ನಿನ್ನ ಚಾಕ್ಲೇಟ್ ಕೊಡ್ತೀನಿ, ನಿನ್ಗೆ ಏನ್ ಮಾಡ್ತೀನಿ, ನಿನ್ಗೆ ನೀನು ಅಪ್ರಿಶಿಯೇಟ್ ಮಾಡ್ತೀನಿ, ನಿನ್ ಗಿಫ್ಟ್ ಕೊಡ್ತೀನಿ, ಇದೆಲ್ಲ ಮಕ್ಳಿಗೆ ಹೇಳ್ತೀವಿ. ಅಂದ್ರೆ ಮಕ್ಳಿಗೆ ಒಳ್ಳೇದ್ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿರ್ತೀವಿ. ನೀನೇನ ಮಾಡಿದ್ರೆ ಹೊಡಿತೀನಿ, ಇಲ್ಲ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ, ಅದನ್ನು ಕೂಡ ತಿಳಿಸಿರ್ತೀವಿ. ದೇವ್ರು ಕೂಡ ನಮ್ಗೆ ಹಂಗೆ ಹೇಳಿದ್ದಾರೆ. ನೋಡಿ, ದೇವ್ರು ಕೊಟ್ಟಿರೋಂಥ ವಾಗ್ದಾನವನ್ನ ಇಟ್ಕೊಳ್ಳಿ. ವಾಗ್ದಾನ ಅಂದ್ರೆ, ನಾನು ಇದನ್ನೆಲ್ಲ ನೀವು ಮಾಡಿದ್ರೆ, ನೆರವೇರಿಸಿದ್ರೆ ನಾನು ಇದನ್ನ ನಿಮ್ಗೆ ಕೊಡ್ತೀನಿ. ದೇವ್ರು ನಿಮ್ಗೆ ಯಥೇಚ್ಛವಾಗಿ ವಾಗ್ದಾನಗಳನ್ನ ಕೊಟ್ಟಿದ್ದಾರೆ. ವಾಗ್ದಾನಗಳ ಹಿನ್ನೆಲೆ ಏನಪ್ಪಾ ಅಂದ್ರೆ, ಯಾರೊಬ್ರು ದೇವರ ಮಾತಿಗೆ ವಿಧೇಯರಾಗಿ ಆತನಿಗೆ ಒಡಂಪಟ್ಟು ನಡೀತಾರೋ ಅವರಿಗೋಸ್ಕರ ಇಟ್ಟಿರುವಂತ ದೇವರ ಆಶೀರ್ವಾದಗಳು. ಆ ವಾಗ್ದಾನದಲ್ಲಿರುವಂತದೆಲ್ಲ ಆಶೀರ್ವಾದನೆ. ಯಾವುದೇ ವಾಗ್ದಾನ ತಗೊಳ್ಳಿ, ದೇವ್ರು ನಮ್ಗೊಂದು ಬ್ಲೆಸ್ಸಿಂಗ್ ಅದೆಲ್ಲ ಇಟ್ಟಿದ್ದಾರೆ. ಈ ಗಿಫ್ಟ್ ಇಟ್ಟಿದ್ದಾರೆ ನಮ್ಗೆ. ಆ ಗಿಫ್ಟ್ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಯಾರೊಬ್ರು ಆ ವಾಗ್ದಾನ ಅನುಗುಣವಾಗಿ ತಮ್ಮ ಜೀವನ ನಡೆಸಿರ್ತಾರೋ, ದೇವರ ಮೇಲೆ ಇರುವಂತ ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ ಮುಂದುವರೆದಿರ್ತಾರೋ, ಅವಾಗ ಅವ್ರಿಗೆ ಖಂಡಿತವಾಗ್ಲೂ ಅಪ್ಲೈ ಆಗುತ್ತೆ. ಒಂದ್ ವೇಳೆ ಕೆಲವು ವಾಗ್ದಾನಗಳು ಭೂಮಿಯಲ್ಲಿ ನೆರವೇರುವಂತದ್ದು ಇರ್ಬೋದು, ಕೆಲವು ವಾಗ್ದಾನಗಳು ಈ ಮರಣದ ನಂತರ ನೆರವೇರುವಂತ ವಿಷಯಗಳಿರ್ಬೋದು. ಬಟ್ ಓವರ್ ಆಲ್ ಎಲ್ಲ ಕೂಡ ನಡೆಯುತ್ತೆ. ಯಾವಾಗ ನೀವು ನನಗೆ ಮೆಚ್ಚುಗೆಯಾಗಿ ನಡೆದ್ರಿಂದ ಅಲ್ವಾ? ನೀವು ಶರೀರ ಆತ್ಮದ ಕಲ್ಮಶಗಳನ್ನು ತೊಲಗಿಸೋದ್ರಿಂದ, ನೀವು ಪಾಪಗಳನ್ನ ಬಿಟ್ಟು ಬರೋದ್ರಿಂದ, ನನ್ನನ್ನ ಮೆಚ್ಚುಗೆಯಾಗಿ ನನ್ನ ಚಿತ್ತದಾಡಿಸೋ ಜೀವಿಸೋದ್ರಿಂದ ಈ ವಾಗ್ದಾನಗಳೆಲ್ಲೂ ಅನ್ವಯವಾಗುತ್ತೆ. ವಾಗ್ದಾನ ಅಂತ ಹೇಳಿದಾಗ ನಮ್ಗೆ ಭಯ ಹುಟ್ಟಿಸುತ್ತಾ, ಸಂತೋಷ ಕೊಡುತ್ತಾ? ಸಂತೋಷ. ದೇವರ ವಾಗ್ದಾನ ಕೇಳಿದಾಗ ಭಯ ಬರುತ್ತಾ, ಸಂತೋಷ ಬರುತ್ತಾ? ಭಯ ಬರುತ್ತೆ. ಓಕೆ, ಮುಖ್ಯವಾಗಿ ದೇವರ ವಾಗ್ದಾನ ಯಾವಾಗ್ಲೂ ಭಯ ಹುಟ್ಟಿಸಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಂತೋಷವನ್ನ ಕೊಡುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ.
ದೇವ್ರು ಹೇಳುವಂತ ಮಾತು, ವಾಗ್ದಾನಗಳು ಯಾವಾಗ್ಲೂ ಹೆಂಗಿರುತ್ತಂದ್ರೆ ಅದು ನಮ್ಗೆ ಒಂದು ಗಿಫ್ಟ್ ರೀತಿಯಲ್ಲಿ, ನಾನು ಇದನ್ನ ಕೊಡ್ತೀನಿ ಅಂತ ಹೇಳೋದು. ವಾಗ್ದಾನಗಳಂದ್ರೆ ನಾವು ಪ್ರಾಮಿಸ್ ಮಾಡೋದು, ನಾನು ಇದಕ್ಕೆ ಕೊಡ್ತೀನಿ, ನಾನು ನೋಡ್ಕೊಳ್ತೀನಿ, ನಾನು ಕೇರ್ ಮಾಡ್ಕೊಳ್ತೀನಿ, ನಾನು ವಿಚಾರಿಸ್ಕೊಳ್ತೀನಿ, ನಾನು ಇದನ್ನೆಲ್ಲ ಚಿಂತೆ ಮಾಡ್ಬೇಡ, ಎದುರ್ಕೊಂಬೇಡ, ನಾನು ಕೈ ಬಿಡೋದಿಲ್ಲ, ನೀನ್ ತೊರೆಯೋದಿಲ್ಲ, ನಿನ್ನೆಲ್ಲ ಒಳಿತಿಗೋಸ್ಕರ ನಾನು ಮಾಡ್ತೀನಿ. ಇದೆಲ್ಲ ಕೂಡ ನಮ್ ಕೇಳಿದಾಗ ನಮ್ಮ ಕಿವಿಗೆ ತುಂಬಾ ಸಂತೋಷ ಉಂಟ್ಬಿಡುತ್ತಪ್ಪ. ನಮ್ ತಂದೆ ಇದಾರಪ್ಪ, ನಮ್ ತಂದೆ ನೋಡ್ಕೊಳ್ತಾರೆ, ನಮ್ ತಂದೆ ನನಗೆ ಎಲ್ಲ ಕೇರ್ ತಗೊಳ್ತಾರೆ, ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಒಳ್ಳೇದಕ್ಕೆ ದೇವ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಸಂತೋಷವನ್ನು ಕೊಡುತ್ತೆ. ಯಾವಾಗ ನಾನು ಈ ಶರೀರಾತ್ಮ ಕಲ್ಮಶಗಳನ್ನು ಬಿಟ್ಟು ದೇವರಿಗೋಸ್ಕರ ಬದುಕೋದ್ರಿಂದ ಆ ವಾಗ್ದಾನ ನನ್ನ ಲೈಫಲ್ಲಿ ಅಪ್ಲೈ ಮಾಡ್ಕೊಬಹುದು. ಆದ್ರೆ ಇನ್ನೊಂದು ಭಯ ಹುಟ್ಟಿಸುವಂತ ಕೆಲಸ ಇದೆ. ಮುಂದೆ ಹೆಜ್ಜೆ ಇಟ್ಟು ನಡೆದ್ರೆ ಸಂತೋಷ ಇದೆ, ಆ ಮುಂದೆ ಹೆಜ್ಜೆಯಿಂದ ನಾವು ಹಿಂದೆ ಬಂದ್ರೆ ಭಯವಿದೆ. ಅದನ್ನೇ ವಾಕ್ಯಲ್ಲಿ ಹೇಳ್ತಾ ಇದಾರೆ ಅಲ್ವಾ? ಸೊ ವಾಕ್ಯದಲ್ಲಿ ಮಾತಾಡ್ಬೇಕಾದ್ರೆ, ಓಕೆ ನಮ್ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಕಟ್ ಆಗ್ತಿದೆ, ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸ್ವಲ್ಪ ಮಾತಾಡ್ಬೇಕಾದ್ರೆ ಏನ್ ಹೇಳ್ತಾ ಇದ್ರೆ, ಭಯವನ್ನು ಹುಟ್ಟಿಸುವಂತ ಒಂದು ವಿಷಯವನ್ನ ಮಾತಾಡ್ತಾರೆ. ಏನಪ್ಪಾ ಭಯವನ್ನು ಹುಟ್ಟಿಸುವಂತ ವಿಷಯ ಏನಿರ್ಬೋದು ಅಂತ ನೋಡಿದಾಗ ಸ್ವಲ್ಪ ಇದೆ ನೋಡಿ. ಅಲ್ಲಿ ವಾಕ್ಯವನ್ನ ನೋಡೋಣ, ಒಂದು ನಿಮಿಷ. ಸರಿ, ಕೆಲವೊಂದು ಟೈಮಲ್ಲಿ ನಮ್ಗೆ ಈ ತರ ಒಂದು ಅಡ್ಡಿಗಳು ಬಂದ್ಬಿಡುತ್ತೆ. ನಾವು ಓದಿದಂತ ವಾಕ್ಯ ಯಾವ ವಾಕ್ಯವಿತ್ತು? ಓಕೆ, 2 ಕೊರಿಂಥದವರಿಗೆ 7ನೇ ಅಧ್ಯಾಯ 1ನೇ ವಾಕ್ಯ. ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಅಲ್ವರ? ದೇವರ ಭಯ ಅಂತ ಹೇಳಿದಾಗ ನಿಮ್ಗೆ ತುಂಬಾ ಟಾಪಿಕ್ ಗೊತ್ತಿದೆ. ಏನಪ್ಪಾ ಅಂದ್ರೆ ಪಾಪವನ್ನು ಬಿಡುವುದು ಅಲ್ವಾ? ದೇವರ ಕರ್ತನಿಗೆ ಭಯಪಡುವುದೇ ಏನಾಗಿದೆ? ಕರ್ತನ ಏನೋ ವಾಕ್ಯ ಕೇಳಿದಿರ? ಅದು ಭಯ ಅಂದ್ರೆ ಏನು ಅಂದ್ಬಿಟ್ಟು, ದೇವರಿಗೆ ಭಯಪಡುವುದೇ ಜ್ಞಾನದ ಆರಂಭ. ಪಾಪವನ್ನು ಬಿಟ್ಟು ಹೊರಗೆ ಉಳಿಯುವುದೇ ದೇವರಿಗೆ ಭಯಪಡುವಂತ ಭಯ. ಪಾಪದಿಂದ ನಾವೇನಾಗ್ಬೇಕು? ವಿಮುಖರಾಗ್ಬೇಕು. ಇಲ್ದೇ ಇದ್ರೆ ಭಯ ಅಂತ ಬಂತಲ್ಲ, ಏನದ್ ಭಯ ಅಂದ್ರೆ, ಸೊ ಏನೋ ಶಿಕ್ಷೆ ಇದೆ, ಏನೋ ಒಂದು ಶಿಕ್ಷೆ ಇದೆ. ಏನ್ ಶಿಕ್ಷೆ ಇರ್ಬೋದು? ಅದನ್ನೇ ವಾಕ್ಯ ಮುಂದುವರೆದಂತ ವಾಕ್ಯ ಹೇಳ್ತಾ ಇದ್ದು. ಓದ್ರಿ 6:15 ಓದ್ರಿ ರೋಮಪುರದವರಿಗೆ. 15 ಬ್ರದರ್. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗಿರುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಟ್ಟಿರೋ ಆ ಯಜಮಾನನಿಗೆ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ಅಧೀನರಾದರೆ ಓಕೆ ಅಲ್ವಾ? ಏನಂತಿದ್ರೆ ಈಗ ನೋಡ್ರಿ, ಒಂದು ಭಯ ಹುಟ್ಟಿಸುವಂತ ಒಂದು ಕೆಲಸ ಇದೆ, ಒಂದು ವಿಷಯ ಇದೆ. ಸೊ ದೇವ್ರ ಮಕ್ಕಳು ಅದನ್ನ ನೆನಪಲ್ಲಿ ಇಟ್ಕೊಬೇಕು. ನಾವು ಮಾಡ್ಬೇಕಾಗಿರೋಂತ ವಿಷಯದಲ್ಲಿ ನಾವು ನೀತಿಗೆ ವಿಧೇಯರಾಗಿ ಪಾಪವನ್ನು ಬಿಡೋದ್ರಿಂದ ಕೃಪೆ ಸಿಗುತ್ತೆ. ಆ ಕೃಪೆ ನಮ್ಗೆ ಒಳ್ಳೇದಕ್ಕೆ ಯೂಸ್ ಆಗುತ್ತೆ. ನನ್ನ ಮಕ್ಕಳು ನಿನ್ನೆಗಿಂತ ಇವತ್ತು ಪಾಪದ ಜೊತೆಗೆ ಹೋರಾಡ್ತಾ ಇದಾರೆ, ಇನ್ನೂ ಸ್ವಲ್ಪ ನನ್ನ ಕೃಪೆ ಕೊಡ್ತೀನಿ. ನನ್ನ ಮಕ್ಕಳು ಏನ್ ಮಾಡ್ತಾರೆ? ಅದರಿಂದ ಹೋರಾಡಿ ಹೊರಡೆ ಬರ್ತಾರೆ, ಜಯಿಸಿ ಬರ್ತಾರೆ, ಜಯಶಾಲಿಗಳಾಗಿ ನಿಂತ್ಕೊಳ್ತಾರೆ ಅಲ್ವಾ? ನಮ್ಮ ತಂದೆಯ ದೇವರ ಭಾವನೆ ಅದೇ. ನನ್ನ ಮಕ್ಕಳು ನಾನು ಕೊಡುವಂತ ಕೃಪೆಯನ್ನ ಇಟ್ಕೊಂಡು ಪಾಪವನ್ನ ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ರು, ಇನ್ನೂ ಪಾಪದಲ್ಲಿ ಹೋಗ್ತಾ ಇದ್ರ ಅಂದ್ರೆ ದೇವರು ನನ್ನ ಮಕ್ಕಳು ಏನ್ ಮಾಡ್ತಿದ್ರೆ? ನನ್ನ ಪ್ರಿಯರಾದ ನನ್ನ ಮಕ್ಕಳು ನನ್ನ ಕೃಪೆನ ತಗೊಂಡು ಪಾಪದಲ್ಲಿ ಬೆಳೀತಾ ಇದ್ರೆ ಇನ್ನು ಕೂಡ ನಾನು ಕೃಪೆ ಕೊಡ್ತೀನಿ ಅಂತ ದೇವ್ರು ಕೊಡ್ತಾರ? ಅದು ದೇವರ ನೀತಿ ಆಗಿರುತ್ತಾ? ಆ ರೀತಿ ಒಂದ್ ವೇಳೆ ದೇವ್ರು ಕೊಡೋದ್ರಿಂದ ಅದು ದೇವರ ನೀತಿ ಆಗಿರುತ್ತಾ? ನೀತಿ ಆಗಲ್ಲ. ಕರೆಕ್ಟ್ ಅಲ್ವಾ? ನೋಡ್ರಿ, ದೇವ್ರ ನೀತಿ ಇರೋದು ದೇವರ ನೀತಿನ ಅರ್ಥ ಮಾಡ್ಕೊಬೇಕು. ನಾವು ಪಾಪದಿಂದ ಹೊರಡೆ ಬರೋದಕ್ಕೆ ದೇವ್ರು ನಮಗೆ ಸಹಾಯಸ್ತ ಕೊಡ್ಬೋದು. ಆ ಸಹಾಯಸ್ತನ ಹಿಡ್ಕೊಂಡು ಇನ್ನೂ ಪಾಪದಲ್ಲಿ ಹೋಗ್ತೀನಿ ಅಂದ್ರೆ ಖಂಡಿತ ಆ ಸಹಾಯಸ್ತನ ದೇವ್ರು ಮಾಡಲ್ಲ, ಆ ಕೃಪೆನ ದೇವ್ರು ನಮ್ಗೆ ಕೊಡಲ್ಲ ಅಲ್ವಾ? ಆದ್ರಿಂದ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾಗಿರೋದು, ನಾವು ಈಗ ಡಿಸೈಡ್ ಮಾಡ್ಬೇಕು. ಏನ್ ಡಿಸೈಡ್ ಮಾಡ್ಬೇಕಂದ್ರೆ, ನಾವು ಈ ಕೃಪೆನ ಸರಿಯಾಗಿ ಯೂಸ್ ಮಾಡ್ಕೊಬೇಕಾದ್ರೆ ದೇವರಿಗೆ ದಾಸರಾಗಿರ್ಬೇಕು. ಏನಾಗಿರ್ಬೇಕು? ದಾಸರು ಅಂದ್ರೇನು? ಅಧೀನದಲ್ಲಿರೋದು ಅಲ್ವಾ? ಇನ್ನು ಕೂಡ ಕೆಲವೊಂದು ಪದ ಎಲ್ಲ ನೀವು ಕೇಳಿರ್ತೀರ. ಗುಲಾಮರಾಗಿರುವುದು ಅಂತ ಓದಿರ್ತೀವಿ ಅಲ್ವಾ? ಒಬ್ಬ ಆಳಾಗಿರೋದು, ಸೇವಕನಾಗಿರೋದು, ದಾಸನಾಗಿರೋದಂದ್ರೆ ಏನೂ ಅಲ್ಲ, ಕಂಪ್ಲೀಟ್ ಸರೆಂಡರಿಂಗ್, ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದು ಅಲ್ವಾ? ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ನಾವು ದೇವರಿಂದ ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಿದ್ದೀವಿ.
ನಮ್ಮನ್ನ ದುಡ್ಡು ಕೊಟ್ಟು ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈಗ ನಾವು ಯಾವ ಯಜಮಾನನಿಗೆ ನಾವು ದಾಸರಾಗಿರ್ಬೇಕು? ಯಾರು ನಮ್ಮನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದಾರೋ, ಯಾರು ನಮ್ಮನ್ನ ಈ ಪಾಪಗಳಿಂದ ಸೈತಾನನ ಬಂಧನದಿಂದ ನಮ್ಮನ್ನ ಬಿಡಿಸಿದಾರೋ ಅವರಿಗೆ ನಾವು ಸ್ಲೇವ್ ಅಂದ್ರೆ ದಾಸರು. ಸೊ ದಾಸರ ಪ್ರಕಾರ ಏನಪ್ಪಾ ರೂಲ್ಸ್ ಇದೆ ಅಂದ್ರೆ, ನನ್ನ ಜೀವನ ಪರ್ಯಂತರ ಅವರಿಗೆ ವಿಧೇಯರಾಗಿ ನಾನು ನಡಿಬೇಕು. ರೈಟ್ ಅಲ್ವಾ? ಒಂದ್ ವೇಳೆ ಅವ್ರು ನನ್ನ ಬಿಡುಗಡೆ ಮಾಡಿದ್ರೆ ಮಾಡಬಹುದು, ಆದ್ರೆ ನಾನೇ ತಪ್ಪಿಸ್ಕೊಂಡು ಎಲ್ಲೂ ಹೋಗಂಗಿಲ್ಲ, ನಾನೇ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡೋಂಗೂ ಇಲ್ಲ. ಯಾಕೆಂದ್ರೆ ನಾನು ಅವರ ಸೊತ್ತಾಗಿರ್ತೀನಿ. ಅವ್ರು ನಮ್ಮನ್ನ ಬೆಲೆ ಕೊಟ್ಟು ಕೊಂಡ್ಕೊಂಡಿರ್ತಾರೆ. ಈಗ ದೇವರು ಕೂಡ ನಮ್ಮನ್ನ ಬೆಲೆ ಕೊಟ್ಟು ಕೊಂಡ್ಕೊಂಡಿದ್ದಾರೆ, ತನ್ನ ಮಗನ ಅಮೂಲ್ಯವಾದ ರಕ್ತದಿಂದ ಕೊಂಡ್ಕೊಂಡಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಕೊಂಡ್ಕೊಂಡಿರೋರ್ಗ ಮಾತಿಗೆ ವಿಧೇಯರಾಗದೆ ಬೇರೆಯವ್ರಿಗೆ ನಾವು ವಿಧೇಯರಾಗದಾಗ ಅದು ನೀತಿಯಾಗಿರುತ್ತಾ ಅನೀತಿಯಾಗಿರುತ್ತಾ? ರೈಟ್ ಅಲ್ವಾ? ಯಾರು ಕೊಂಡ್ಕೊಂಡಿದಾರೋ ಅವರಿಗೆ ನಾವು ವಿಧೇಯರಾಗಿ ನಡೆಯದೆ ಬೇರೆಯವ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ಓನರ್ ಇದಾನೆ ಅಂತಕೊಳ್ಳಿ, ಅಂದ್ರೆ ನಮಗೆ ತಿಂಗಳು ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದನ್ನು ಕೂಡ ಅಪೊಸ್ತಲ ಪೌಲ್ ಮಾತಾಡ್ತಾರೆ, ಮುಂದೆ ಮಾತಾಡ್ತಾ ನೋಡೋಣ. ಅಂದ್ರೆ ನಾವ್ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀವಿ, ಅವ್ನಿಗೆ ಸ್ಯಾಲರಿ ಕೊಡ್ತಾ ಇರ್ತಾರೆ. ಈಸ್ ದ ಬಾಸ್, ಈಸ್ ದ ಓನರ್, ಅಂದ್ರೆ ಅವರೇ ನಮ್ಗೆ ಆಫೀಸ್ಗೆ ಓನರ್ ಆಗಿದ್ದಾರೆ, ಇಲ್ಲ ಅವರೇ ನಮ್ಮ ಕಂಪನಿ ಆಗಿರುತ್ತೆ. ಆ ಕಂಪನಿ ಹೆಡ್ ಏನೇನ್ ಮಾಡ್ತಾರೆ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತಾರೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಆ ವಿಷಯಕ್ಕೆ ಸಂಬಂಧಪಟ್ಟು ಅದಕ್ಕೆ ವಿಧೇಯರಾಗಿ ನಡೀತಾ ಇದ್ದೀನಿ. ಕಾರಣಾಂತರಗಳಿಂದ ನಾನೇನ್ ಮಾಡಿದೆ, ಬೇರೆ ಒಂದು ಕಂಪನಿಗೆ ನಾನು ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದೆ. ನಾವು ಕಂಪನಿಗೆ ಅಪೋಸಿಟ್ ಆಗಿರುವಂತ ಒಂದು ಕಂಪನಿ, ಒಂದ್ ವೇಳೆ ಯಾವ್ದೋ ಒಂದು ವಸ್ತು ತಗೊಳ್ಳಿ, ಆ ವಸ್ತುಗೆ ಕಾಂಪಿಟೇಟರ್ ಇರುತ್ತಾರಲ್ವಾ. ಬಟ್ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಕಂಪನಿ ಲಾಭ ಬರೋದ್ ಬಿಟ್ಬಿಟ್ಟು ಬೇರೆ ಕಂಪನಿಗೆ ಲಾಭ ಮಾಡೋದಕ್ಕೆ ನಾನು ಕೆಲವೊಂದು ಐಡಿಯಾಗಳನ್ನ ಕೊಡಕ್ ಶುರು ಮಾಡಿದೆ. ನೋಡ್ರಿ, ಈ ತರ ಮಾಡ್ರಿ, ನಿಮ್ಮ ಕಂಪನಿ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ, ಉದ್ಧಾರ ಆಗುತ್ತೆ ಅಲ್ವಾ. ಈಗ ಈ ವಿಷಯ ಕೇಳಿದಾಗ ನನ್ನ ಕಂಪನಿ ಏನ್ ಮಾಡುತ್ತೆ, ನನ್ಗೆ ರಿವಾರ್ಡ್ ಕೊಡುತ್ತಾ? ಖಂಡಿತ ಕೊಡಲ್ಲ, ಕೆಲ್ಸದ ತೆಗ್ದಾಕ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಮೊದಲು ನಾವು ಈ ರೀತಿ ಮಾಡುವಂತ ಕೆಲಸ ಒಂದು ಪ್ರಪಂಚದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಒಂದು ಕಾನೂನಿನ ವಿಷಯ ತಗೊಂಡಾಗ ಅದೇ ಎಷ್ಟು ಅನ್ಯಾಯವಾಗಿರ್ಬೇಕಾದ್ರೆ, ನಿಜವಾಗ್ಲೂ ನಮ್ಮನ್ನ ಬೆಲೆ ಕೊಟ್ಟು ಕೊಂಡ್ಕೊಡುವಂತ ತಂದೆಯಾದ ದೇವರಿಗೆ ವಿಧೇಯರಾಗಿ ನಡೆಯದೆ ನಮ್ಮ ಮಾಂಸಿಕ ವಿಷಯಗಳಿಗೂ ಇಲ್ಲವೇ ಸೈತಾನ ವಿಷಯಗಳಿಗೂ ನಾವು ವಿಧೇಯರಾಗಿ ನಡೆದ್ರೆ ಸೊ ಅದು ಏನಾಗಿರುತ್ತೆ? ಖಂಡಿತ ದೇವರ ಕೋಪ ಬರುತ್ತೆ, ಪನಿಷ್ಮೆಂಟ್ ಬರುತ್ತೆ. ಕರೆಕ್ಟ್ ಅಲ್ವಾ? ನಾವು ದೇವರಿಗೆ ದಾಸರಾಗದೆ ಪಾಪಕ್ಕೆ ದಾಸರಾದ್ರೆ ಏನ್ ಬರುತ್ತೆ ಅಂತ ನೋಡಿದಾಗ, ಪಾಪದ ದಾಸರಾದ್ರೆ ಮರಣವೇ ಫಲ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ರೆ, ಮರಣ ಅನ್ನೋದು ಭಯ, ಜೀವ ಅನ್ನೋದು ಸಂತೋಷ. ಆದ್ರೆ ವಿಧೇಯತ್ವನ ದೇವರಿಗೆ ತೋರಿಸಿ ದೇವರಿಗೆ ದಾಸರಾದ್ರೆ ಏನ್ ಸಿಗುತ್ತೆ ನಮ್ಗೆ? ನೀತಿಯ ಫಲ, ನಿತ್ಯ ಫಲ, ನಿತ್ಯ ಜೀವ ಅಲ್ವಾ? ಎವರ್ ಲಾಸ್ಟಿಂಗ್ ಲೈಫ್. ಕ್ರಿಸ್ತನ ಪಿಚ್. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ವಿಷಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಇಲ್ಲಿ ಕೊಟ್ಟಿರುವಂತ ವಾಕ್ಯ ಯಾವುದೇ ಕಾರಣಕ್ಕೂ ಸ್ವಲ್ಪ ಕಾಂಪ್ರಮೈಸ್ ಮಾಡಕ್ಕಾಗುತ್ತಾ ಅಂತ ನೋಡಿದ್ರೆ, ಕಾಂಪ್ರಮೈಸ್ ಅಂದ್ರೇನು? ಅಡ್ಜಸ್ಟ್ ಮಾಡಕ್ಕಾಗುತ್ತಾ ಈ ವಾಕ್ಯವನ್ನ? ನಾನು ಪಾಪಕ್ಕೆ ದಾಸನಾದೆ, ಆದ್ರೆ ಅರ್ಧ ಪಾಪಕ್ಕೆ ದಾಸನಾದೆ, ಅರ್ಧ ನೀತಿಗೆ ದಾಸನಾದೆ. ದೇವ್ರೆ, ಅರ್ಧ ಪಾಪವನ್ನ ಲೆಕ್ಕಕ್ಕೆ ತಗೊಳ್ದೆ ನೀತಿನ ನೋಡಿ ನನಗೆ ಜೀವ ಕೊಡಿ ಅಂದ್ರೆ ದೇವ್ರು ಕೊಡ್ತಾರ? ಈ ಒಂದು ವಾಕ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡ್ರಿ, ನಾನು ಹೇಳ್ತಾರಂತ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಕಾನ್ಸಂಟ್ರೇಟ್ ಮಾಡಿರುವಂತ ನಾವು ಪಾಪದಲ್ಲಿ ಇರ್ಬೋದು, ಆದ್ರೆ ಸಾಯೋದ್ರೊಳಗೆ ಪಾಪವನ್ನ ಜಯಿಸ್ಬೋದು. ದೇವರಿಟ್ಟಿರೋ ರೂಲ್ಸ್ ಅದೇ. ಸಾಯೋದ್ರಿಗೆ ಪಾಪವನ್ನ ಜಯಿಸ್ಬೇಕಾದ್ರೆ ಸಾಯೋ ಸಮಯದಲ್ಲಿ ಮಾತ್ರ ಪಾಪವನ್ನ ಜಯಿಸಕ್ಕಂತೂ ಆಗಲ್ಲ. ಪ್ರತಿದಿನ ಜಯಿಸಿದ್ರೆ ಮಾತ್ರ ಸಾಯೋದ್ರಷ್ಟರಲ್ಲಿ ಪಾಪವನ್ನ ಜಯಿಸಕ್ಕಾಗುತ್ತೆ. ನಾನು ಇವತ್ತೆಲ್ಲ ಪಾಪ ಮಾಡ್ಕೊಂಡು ಹೋಗ್ಬಿಟ್ಟು ಸಾಯ್ಬೇಕಾದ್ರೆ ಪಾಪವನ್ನ ಬಿಟ್ಟಿರ್ತೀನಿ ಅಂದ್ರೆ, ಪಾಪವನ್ನ ಬಿಟ್ಟಿರ್ತೀನಿ, ಪಾಪವನ್ನ ಜಯಿಸಿರಲ್ಲ ಅಲ್ವಾ? ಪಾಪವನ್ನ ಬಿಡೋದಕ್ಕೂ ಜಯಿಸೋದಕ್ಕೂ ಡಿಫ್ರೆಂಟ್. ಪಾಪ ನನ್ನ ಮೇಲೆ ಎಷ್ಟೇ ಸರಿ ಆಳ್ವಿಕೆ ಮಾಡಿದ್ರು ಅದನ್ನ ನಾನು ಅದಕ್ಕೆ ವಿರೋಧ ನಿಂತ್ಕೊಳ್ತೀನಿ ನೋಡಿ ದೃಢವಾಗಿ. ಅಂತ ಗುಣಗಳ ಬೆಳೆಸ್ಕೊಳ್ಳೋದಕ್ಕೆ ಸಮಯಾವಕಾಶಗಳು ಬೇಕು. ಇವತ್ತು ನಾನು ಮಾನಸಾಂತರ ಹೊಂದಿದ್ದೀನಿ, ಆದ್ರೆ ಇದೇ ತಪ್ಪು ನಾವು ನಾಳೆ ಮಾಡದೇ ಇರ್ತೀನಾ ಇಲ್ವಾ ಅಂದ್ರೆ ನೋಡ್ಬೇಕಾದ್ರೆ ನನಗೆ ದೇವರು ಶೋಧನೆಗಳನ್ನ ಅನುಮತಿಸ್ಬೇಕು. ಆ ಶೋಧನೆ ಅನುಮತಿಸಿದಾಗ ಅದ್ರಲ್ಲಿ ನಾನು ಹೇಗಿರ್ತೀನಿ ಅಂದ್ಬಿಟ್ಟು ಟೆಸ್ಟ್ ಮಾಡಕ್ಕೆ ಒಂದು ಲಾಂಗ್ ಟೈಮ್ ಬೇಕು. ನನಗೆ ದೊಡ್ಡ ಸಮಯವನ್ನು ಕೊಡ್ತಾರೆ. ಇಲ್ಲ, ಗುಣಗಳಲ್ಲಿ ಬೆಳೆಯೋದಿಕ್ಕೆ, ಪರಿವರ್ತನೆ ಆಗೋದಿಕ್ಕೆ ದೊಡ್ಡ ಸಮಯವನ್ನು ಕೊಡ್ತಾರೆ. ಈ ಸಮಯ ಎಲ್ಲ ಏನಪ್ಪಾ ಅಂದ್ರೆ, ಪಾಪವನ್ನ ಬಿಟ್ಟು ದೇವರ ಕೃಪೆಯನ್ನು ಉಪಯೋಗ ಮಾಡ್ಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಂತ ಸಮಯ. ಆ ಸಮಯವನ್ನೇ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಾದ್ರೆ ಒಬ್ಬ ಯಜಮಾನನಿಗೆ ಸಾಯೋ ತನಕ ದಾಸನಾಗಿರ್ಬೇಕು. ಈ ದಾಸನಾಗಿದ್ರೆ ಮಾತ್ರ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕಾಗುತ್ತೆ. ನಾವು ದಾಸರಾಗದ ಹೋದ್ರೆ ಕ್ರಿಸ್ತನ ಒಂದು ಸಾರೂಪ್ಯದಲ್ಲಿ ಬೆಳೆಯಕ್ಕಾಗಲ್ಲ. ನಾನೊಂದು ಕಂಪನಿ ಕೆಲಸ ಮಾಡಿದ್ರೆ
ನಾನು ಅಲ್ಲಿರೋವರೆಗೂ ಕೂಡ ಅದೇ ರೂಲ್ಸ್ ನ ಫಾಲೋ ಮಾಡ್ಬೇಕು. ಒಂದ್ ವೇಳೆ ನಾನು ಕೊನೆ ತನಕ ಅಲ್ಲಿ ಇದ್ದು ರಿಟೈರ್ಡ್ ಆಗ್ಬೇಕಾದ್ರೆ ಇಲ್ಲಿ ಈಚೆ ಬರ್ಬೇಕಾದ್ರೆ ನನ್ನ ಒಂದು ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಕೊಡ್ಬೋದು ಅಲ್ವಾ, ಒಳ್ಳೆ ಕೆಲಸಗಾರ ಅಂತ ನನಗೆ ಏನ್ ಮಾಡ್ಬೋದು, ಹೊಗಳ್ಬಹುದು. ಅದೆಲ್ಲ ಮಾಡ್ಬೇಕಾದ್ರೆ ಕೊನೆ ತನಕ ಇರ್ಬೇಕು. ನಾನು ಅರ್ಧ ಇದ್ಬಿಟ್ಟು ಆಮೇಲೆ ಏನೋ ತಪ್ಪು ಮಾಡಿ ಆಮೇಲೆ ಬಂದೆ ಅಂದ್ರೆ ಖಂಡಿತ ಅದಾಗಲ್ಲ. ಹಾಗೆ ದೇವ್ರ ಏನ್ ಮಾಡ್ತಾರೆ, ನಮ್ಗೆ ದಾಸನಾಗಿರೋದು ಏನಪ್ಪಾ ಅಂದ್ರೆ ಅದು ಪ್ರತಿದಿನ ಇರುವಂತ ಗುಣ ವಿಷಯಗಳಾಗಿದೆ. ಪ್ರತಿದಿನ ನಾವು ತೋರಿಸುವಂತ ಕೆಲಸ. ದೇವರಿಗೆ ಸಂಪೂರ್ಣ ವಿಧೇಯರಾಗಿರುವಂತ ವಿಧೇಯತೆನ ಪ್ರತಿದಿನ ತೋರಿಸ್ಬೇಕು. ಒಂದು ವೇಳೆ ಅಂದ್ರೆ ಇವತ್ತು ನಾನು ವಿಧೇಯತೆನ ತೋರ್ಸಕ್ಕೆ ಮನಪೂರ್ವಕ ಇಷ್ಟಪಟ್ಟೆ, ಆದ್ರೂ ನನ್ನಿಂದ ವಿಧೇಯತೆನ ತೋರ್ಸಕ್ಕಾಗಿಲ್ಲ, ದೇವರೇ ಕ್ಷಮಿಸಿ ಅಂತ ಹೇಳಿದಾಗ ದೇವರ ಕೃಪೆ ಇದೆ. ಆದ್ರೆ ಅವಿಧೇನಾಗಿ ಜೀವಿಸೋದೇ ಮನಸ್ಸಲ್ಲಿ ಇಷ್ಟಪಟ್ಕೊಂಡು ಅದನ್ನೇ ನಾನು ಮಾಡೋದ್ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಕೃಪೆ ಇಲ್ಲ. ಸೊ ದೇವ್ರ ಮಕ್ಳು ಇದು ಮೊದಲ ಕೂಡ ನಾನು ಮಾತಾಡಿದೀನಿ, ವಿಷಯನ ಮೊದಲು ಕೂಡ ನಾವು ನೋಡಿದೀವಿ, ಕರೆಕ್ಟ್ ಅಲ್ವಾ? ಅದರಿಂದ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಏನ್ ಮಾಡ್ತಾ ಇದ್ರೆ ಅಂದ್ರೆ ಇನ್ನೂ ಸ್ಪಷ್ಟವಾಗಿ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ರೆ ಯಾರೋ ಅಪೊಸ್ತಲ ಪಾಲ್. ಹೋದ್ರೆ ರೋಮಪುರದ 2ನೇ ಅಧ್ಯಾಯ 19ನೇ ವಾಕ್ಯ. ದೇ- 19 ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಡತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಂತೆ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಓಕೆ, ಸೊ ಒಂದು ವಾಕ್ಯ ಮಿಸ್ ಆಗಿದಿಲ್ವಾ? ವಾಕ್ಯ ಹಿಂದೆ ಮುಂದೆ ಯಾವ್ದು ಮಿಸ್ ಆಯ್ತು? ಹೋದ್ರಿ ಅದನ್ನೆಲ್ಲ ವಾಕ್ಯ ಹೋದ್ರಿ 17. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದರಿಂದಲೋ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ಆದರಿಂದಲೋ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದ ಸಾಕು ಒಂದ್ ನಿಮಿಷ ಸಾಕು ಅಲ್ವಾ? ನೋಡ್ರಿ, ಈಗಿರ್ಬೇಕಾದ್ರೆ ದೇವ್ರ ಮಕ್ಳು ಇಲ್ಲಿ ನಾವು ಕಲಿಬೇಕಾಗಿರೋಂತ ಒಂದು ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಒಂದು ದಾಸ ಅನ್ನುವಂತ ಈ ನೋಡಿ ಕೊನೆ ವಾಕ್ಯದವರೆಗೆ ದಾಸ ಅಂತ ಬರ್ತಂದ್ರೆ ಈ ದಾಸತ್ವಕ್ಕೆ ಒಳಗಾಗಿರುವಂತ ವಿಷಯನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ನಾವು ಕ್ರಿಸ್ತನ್ನ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಮಗೆ ತಿಳಿಯದೇನು ನಾವು ಕೆಲವೊಂದು ವಿಷಯಕ್ಕೆ ದಾಸರಾಗಿದ್ವಿ, ಕರೆಕ್ಟಾ? ಒಂದ್ ವೇಳೆ ಪಾಪಕ್ಕೆ, ಸೈತಾನ ಕುತಂತ್ರಗಳಿಗೆ, ಈ ಪ್ರಪಂಚದ ಅಂಧಕಾರ ಲೋಕಾಧಿಪತಿ ನಮ್ಮ ಮನಸ್ಸನ್ನ ಕುರುಡು ಮಾಡಿ ನಮ್ಗೆ ಏನು ತಿಳಿದ ರೀತಿಯಲ್ಲಿ ಆತನ ಇಷ್ಟ ಬಂದ ದಾರಿಯಲ್ಲಿ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಿದ್ದ. ನಮ್ಗೆ ಗೊತ್ತಿರ್ಲಿಲ್ಲ. ಒಂದು ದಿನ ನಮ್ಗೆ ಬೆಳಕು ಬಂತು, ನಾಲೆಜ್ ಬಂತು. ಆ ನಾಲೆಜ್ ನಮ್ಗೆ ಏನ್ ತೋರಿಸ್ತು ಅಂದ್ರೆ ಇಷ್ಟು ದಿನ ನಾನು ಏನಾಗಿದ್ದೆ, ಪಾಪಕ್ಕೆ ದಾಸನಾಗಿದ್ದೆ ಅಂತ ನಾಲೆಜ್ ಬಂತಾ? ದೇವ್ರ ಮಕ್ಳು ನಮ್ಮೆಲ್ರಿಗೂ ಬಂತ ಅದ್ ನಾಲೆಜು? ಬಂತು ಬ್ರದರ್. ಹೇಗ್ ಬಂತು? ಸತ್ಯದ ಮೂಲಕ ಬಂತು, ಕರೆಕ್ಟಾ? ಹೌದು ಬ್ರದರ್. ಆ ನಾಲೆಜ್ ನಮ್ಗೆ ಸತ್ಯದ ಮೂಲಕ ಬಂತು. ಸತ್ಯ ನಮ್ಗೆ ತಿಳಿಸ್ಕೊಡ್ತು. ಏನಂತ ತಿಳಿಸ್ಕೊಡ್ತು ಅಂದ್ರೆ ನೀವು ಇಲ್ಲಿವರೆಗೂ ನೀವು ದಾಸರಾಗಿದ್ದೇನಪ್ಪಾ ಅಂದ್ರೆ ನೀವು ಪಾಪಕ್ಕೆ ದಾಸರಾಗಿದ್ದೀರಾ, ಆದ್ರೆ ಇವತ್ತು ನಿಮ್ಮನ್ನ ದೇವರು ಬಿಡುಗಡೆ ಮಾಡಿದ್ರ ಅಂತ ವಿಷಯ ನಿಮ್ಗೆ ತಿಳಿಯ ಬಂತು. ಆ ರೀತಿ ತಿಳಿಯ ಬಂದ ಮೇಲೆ ದೇವ್ರ ಮಕ್ಳು ನಾವೇನ್ ಮಾಡಿದ್ವಿ ಅಂದ್ರೆ ಡಿಸಿಷನ್ ಮಾಡುವಂತ ಒಂದು ಅವಕಾಶ ನಮ್ಗೆ ಸಿಕ್ತು. ತೀರ್ಮಾನ ಮಾಡೋದಕ್ಕೆ. ಏನ್ ತೀರ್ಮಾನ ಮಾಡೋದಕ್ಕೆ ಅವಕಾಶ ಸಿಕ್ತು? ನೋಡ್ರಿ, ಇಲ್ಲಿವರೆಗೂ ಕತ್ಲೆ ನಡೀತಾ ಇದೆ, ಕತ್ಲೆಯಿಂದ ಬೆಳಕಿಗೆ ಬಂದೆ, ಬೆಳಕಿನಲ್ಲಿ ನೋಡ್ತಾ ಇದೀನಿ, ಎಲ್ಲಾಗೂ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ನಾನ್ ನಡ್ಕೊಂಡ್ ಬಂದಿರೋ ದಾರಿನೂ ಕಾಣಿಸ್ತಾ ಇದೆ, ಸರಿಯಾದ ದಾರಿನೂ ಕಾಣಿಸ್ತಾ ಇದೆ. ಈಗ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ನೋಡಿ, ಈಗ ಬೇಸಿಕ್ ಕ್ಲಾಸ್ ಎಲ್ಲ ನಮ್ ತೆಗಿಬೇಕಾದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ ಸಹೋದರೆಲ್ಲ ಕೂಡ ಎಲ್ಲ ಕೂಡ ನೀವು ಹೊಸಬ್ರಲ್ಲ, ಮೋಸ್ಟ್ಲಿ ಏನು ಸತ್ಯವನ್ನ ಕಲಿದ್ರ. ಸ್ಟಾರ್ಟಿಂಗ್ ಅಲ್ಲೇ ಈ ಸತ್ಯದ ಒಂದು ಸೆಕೆಂಡ್ ಕಮಿಂಗ್ ಇಲ್ಲ ಆಂಟಿಕ್ರೈಸ್ಟ್ ಸಬ್ಜೆಕ್ಟ್ ನ ತೆಗಿದಾರ ಸಹೋದರ ಯಾರಾದ್ರೂ ಹಿಂಗೆ ಬಿಗಿನಿಂಗ್ ಅಲ್ಲೇ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಆಂಟಿಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಂತ ಸಬ್ಜೆಕ್ಟ್ ಎಲ್ಲ ತಗೊಂಡಿದಾರಾ? ತಗೊಂತಾರ? ಇಲ್ಲ ಆಂಟಿಕ್ರೈಸ್ಟ್ ಎಲ್ಲ ತಗೊಂಡಿದಾರ ಬ್ರದರ್. ಆರಂಭದಲ್ಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವತ್ತು ನಿಮ್ಗೆ ಹೊಸ ಮೊದಲನೇ ಪಾಠ ಆಂಟಿಕ್ರೈಸ್ಟ್ ಅಂತ ತಗೊಂಡಿದ್ದೀರಾ? ತಗೊಳಲ್ಲ, ಕರೆಕ್ಟ್ ಅಲ್ವಾ? ಯಾಕೆ ತಗೊಳಲ್ಲ ಅಂದ್ರೆ ಯಾಕೆಂದ್ರೆ ನಿಮ್ಮನ್ನ ಕ್ರಮೇಣವಾಗಿ ಏನ್ ಮಾಡ್ತಾರೆ, ನಿಧಾನಕ್ಕೆ ಸತ್ಯವನ್ನ ತಿಳಿಸ್ಕೊಂಡು ಆಮೇಲೆ ಒಂದೊಂದಾಗಿ ಅರ್ಥ ಮಾಡಿಸ್ಕೊಂಡು ಒಂದು ಆರ್ಡರ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಕರ್ಕೊಂಡ್ಬಂದು ಟ್ರಿನಿಟಿ, ಹೆಲ್ಲೋ, ಸೋಲ್ ಇದೆಲ್ಲ ಆದ್ಮೇಲೆ ಆಂಟಿಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಂತ ಹೋಗ್ತಾರೆ. ಅವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ಸತ್ಯವನ್ನ ದೃಢವಾಗಿ ಅರ್ಥ ಮಾಡ್ಕೊಂಡಿಂದ ಈ ಸತ್ಯ ನಿಮ್ಗೆ
ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ಸಲ್ಲ, ಕರೆಕ್ಟ್ ಅಲ್ವಾ? ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಇದೊಂದು ಆರ್ಡರ್, ಇದು ಕ್ರಮಬದ್ಧವಾಗಿ ನಿಮಗೆ ತಿಳಿಸ್ಕೊಡ್ಬೇಕಂಬುದು ತಿಳಿಸ್ಕೊಡ್ತಾರೆ. ಈ ಕ್ಲಾಸ್ ಎಲ್ಲ ಅರ್ಥ ಆದ್ಮೇಲೆ, ಎಲ್ಲ ಸಬ್ಜೆಕ್ಟ್ ಕೇಳಿದ್ಮೇಲೆ, ಈಗ ನಿಮ್ ಮುಂದೆ ಒಂದು ದಾರಿ ಇರುತ್ತೆ, 2 ದಾರಿ. ಒಂದು, ನೀವು ದೇವ್ರಿಗೋಸ್ಕರ ಒಪ್ಪಿಸ್ಕೊಡ್ಬಹುದು, ಕರೆಕ್ಟಾ? ಇಲ್ಲ ಬ್ರದರ್, ಸತ್ಯ ಎಲ್ಲ ಕೇಳ್ದೆ, ಸತ್ಯ ಅಂತೂ ತುಂಬಾ ಚೆನ್ನಾಗಿದೆ, ಖಂಡಿತ ನಾನು ನಿಮ್ಮ ಸಭೆಗೆ ಅಂತೂ ಬರಲ್ಲ, ನಾನ್ ಸಭೆನ ಬಿಟ್ಬಿಡಕ್ಕೂ ಆಗೋಲ್ಲ, ಯಾಕಂದ್ರೆ ನನ್ನ ಸಭೆಯಲ್ಲಿ ತುಂಬಾ ಬಾಂಧವ್ಯ, ಪ್ರೀತಿ, ವಾತ್ಸಲ್ಯತೆಯಲ್ಲಿ ಅಂಟ್ಕೊಂಡ್ಬಿಟ್ಟಿದೀನಿ, ಅದನ್ನ ಬಿಟ್ಬಿಡಕ್ ನನ್ನ ಕೈಲಿ ಆಗ್ತಾನೆ ಇಲ್ಲ. ಆದ್ರೆ ಸತ್ಯನೂ ಸರಿನೇ, ನೀವೇನಿದೆ ಕರೆಕ್ಟು, ಅವ್ರು ಹೇಳಿದೆಲ್ಲ ತಪ್ಪು, ನೀವೆಲ್ಲಿದೆ ಸರಿ, ಆದ್ರೆ ಖಂಡಿತ ನನ್ನ ಕೈಲಿ ಬಿಟ್ಟು ಬರಕ್ಕಾಗಲ್ಲ ಬ್ರದರ್ ಅನ್ನುವಂತ ಒಂದ್ ರೀತಿ ಇದ್ರೆ, ಯಾರಾದ್ರೂ ನಿಮ್ಮನ್ನ ಬಲವಂತ ಮಾಡ್ತಾರಾ? ಯಾರು ಬಲವಂತ ಮಾಡ. ಸೊ ನಮ್ಮ ಮುಂದೆ 2 ದಾರಿ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಸತ್ಯ ವಿಷಯನ ತಿಳ್ಕೊಂಡ್ಮೇಲೆ ದೇವ್ರ ಮಕ್ಕಳು ದೇವ್ರೇನ್ ಮಾಡ್ತಾರಂದ್ರೆ, ನಮ್ಮ ಮುಂದೆ 2 ದಾರಿನ ಇಡ್ತಾರೆ. ಆ ದಾರಿ ಏನಪ್ಪಾ ಅಂದ್ರೆ, ಒಂದು, ಅದೇ ಒಂದು ತಪ್ಪಾದ ಬೋಧನೆಗಳಿಗೂ ದಾಸರಾಗಿರ್ಬೋದು, ಇಲ್ಲ ಸತ್ಯಕ್ಕೂ ದಾಸನಾಗಿರ್ಬೋದು, ಕರೆಕ್ಟಾ? ಈ ದಾಸ ಅಂದಾಗ ನಾನು ಪದೇ ಪದೇ ಯೂಸ್ ಮಾಡಿದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ. ಆಗಿದ್ದ ನಮ್ಗೆ ದೇವ್ರೇನ್ ಮಾಡಿದ್ರು, ಸತ್ಯದ ಮೂಲಕ ಕಳಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದ್ರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದಿಂದಲೂ ದೇವರಿಗೆ ಸ್ತೋತ್ರವಾಗ್ಲಿ. ಆದ್ರೆ ಕ್ರಿಸ್ತನ ಪ್ರೀತಿ ಸಹೋದರ, ನೀವೆಲ್ಲ ಆ ರೀತಿ ಇಲ್ಲ ಅನ್ನೋದಕ್ಕೆ ಏನ್ ಗೊತ್ತಾ ಕಾರಣ? ಎವಿಡೆನ್ಸು, ನಾನ್ ಮಾತಾಡೋಂತ ಮಾತು ನಿಮ್ಗೆ ಕೇಳಿಸ್ತಾ ಇರೋದೇ ಎವಿಡೆನ್ಸ್. ನೀವ್ ಅದನ್ನ ಬಿಟ್ಟು ಬಂದಿದ್ದೀರಾ, ಅದನ್ನ ಬಿಟ್ಟು ಹೊರಡೆ ಬಂದಿದ್ದೀರಾ. ಅದೇ ರೀತಿ ಅದೊಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದೀನಿ ಅಷ್ಟೇ. ಇದೇ ರೀತಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪಾಪದ ವಿಷಯಲ್ಲೂ ಕೂಡ ದೇವ್ರು ನಮ್ಗೆ ಸ್ಪಷ್ಟತೆಯನ್ನ ಕೊಡ್ತಾರೆ. ನಮ್ಮ ತಂದೆ ದೇವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಕೂಡ ಪಾಪದ ನಿಖರತೆಯನ್ನು ಕೊಡ್ತಾರೆ. ಪಾಪದಿಂದ ಬರುವಂತ ಅನಾಹುತ ಏನು, ಅಪಾಯವೇನು, ಅದರಿಂದ ಬರುವಂತ ದುಷ್ಪರಿಣಾಮಗಳೇನು, ಅದರಿಂದ ಬರುವಂತ ಕೆಡುಕು ಏನು, ದಂಡನೆಗಳೇನು, ಯಾಕೆ ಮಾಡಬಾರ್ದು ಅಂತ ಎಲ್ಲ ಜ್ಞಾನವನ್ನ ದೇವ್ರ ಮಕ್ಳಿಗೆ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ನಮ್ ದೇವ್ರು ಆ ರೀತಿ ಇದಾರಾ? ಏನು ನನ್ ಮಕ್ಳಿಗೆ ಕೆಟ್ಟದೇ ಗೊತ್ತಾಗ್ಬಾರ್ದಪ್ಪ, ನನ್ ಮಕ್ಳನ್ನ ಒಳ್ಳೆ ತರ ಸಾಕ್ತೀನಿ, ಕೆಟ್ಟದಂದ್ರೆ ಏನೂ ಗೊತ್ತಾಗ್ಬಾರ್ದಂತ ಏನ್ ಬೆಳೆಸಿದಾರ ದೇವ್ರು ನಮ್ಗೆ ಸತ್ಯವೇದಲ್ಲಿ ಮರೆ ಮಾಡಿದಾರ? ಎಲ್ಲಾ ಪಾಪಗಳನ್ನ ಕೂಡ ಬರ್ದಿಟ್ಟಿದ್ದಾರೆ, ಎಲ್ಲ ಒಳ್ಳೇದನ್ನು ಬರ್ದಿಟ್ಟಿದ್ದಾರೆ ಬೈಬಲಲ್ಲಿ, ಕರೆಕ್ಟಾ? ಇದು ಕೆಟ್ಟದ್ದು, ಇದು ಒಳ್ಳೇದಂತ ಎಲ್ಲಾನು ಬರ್ದಿಟ್ಬಿಟ್ಟಿದ್ದಾರೆ. ಏನಾದ್ರೂ ಒಂದು ಕೆಟ್ಟದನ್ನ ಬಿಟ್ಟಿದಾರ? ಇಲ್ಲ, ಕೆಟ್ಟದಂದ್ರೆ ನೋಡಿ ಇದೆಲ್ಲ ಅಸಹ್ಯ, ನನಗೆ ಇದು ಮಾಡಬಾರ್ರಿ ಅಂತಾನು ಕೂಡ ಬರ್ದಿಟ್ಟಿದ್ದಾರೆ. ಇದು ನನ್ ಮೆಚ್ಚುಗೆ ಆಗಿದೆ ಮಾಡ್ರಿ ಅಂತಾನು ಬರ್ದಿಟ್ಟಿದ್ದಾರೆ. ದೇವ್ರ ಮಕ್ಕಳಿಗೆ ಏನ್ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಮುಚ್ಚು ಮರೆ ಮಾಡಿಲ್ಲ, ಸತ್ಯನ ಸತ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ, 2 ದಾರಿ ಇದೆ. ಆದ್ರೆ ಆ ದಾರಿ ಏನಪ್ಪಾ ಅಂದ್ರೆ, ಈ ಒಂದು ದೇವರಿಗೆ ಅಸಹ್ಯವಾದಂತ ಕಾರ್ಯ ಇದೆ ನೋಡಿ, ಪಾಪ ಕೃತ್ಯಗಳಿರ್ಬೋದು. ಅಸಹ್ಯ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಇಷ್ಟೆಲ್ಲ ಗೊತ್ತಾಗ್ಬಿಡುತ್ತೆ. ಗಲಾತ್ಯದವರಿಗೆ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರುವಂತ ಎಲ್ಲ ಇಷ್ಟು ಗೊತ್ತಿರುತ್ತೆ ಅಲ್ವಾ? ಏನಿರ್ಬೋದು ಅದೆಲ್ಲ ಇದೆಯಲ್ಲ, ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಈಗ ದೇವ್ರು ನಮ್ಮನ್ನ ಸತ್ಯವನ್ನ ತಿಳಿಸ್ಕೊಟ್ಟು ಅದೇ ಟಾಪಿಕ್ ಮಾತಾಡ್ತಿದ್ದೆ, ಅಲ್ಲಿ ಸ್ವಲ್ಪ ಸ್ಕಿಪ್ ಆಗ್ಬಾರ್ದು. ಸತ್ಯವನ್ನೆಲ್ಲ ಸಹೋದರಿ ಹೇಳಿದ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಗೆ ಫ್ರೀಡಮ್ ಕೊಟ್ಟಿರ್ತಾರೆ. ಈಗ ನಿಮ್ಮ ಮುಂದೆ ನೀವು ನಿರ್ಧಾರ ತಗೊಳ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ, ನಿಮ್ಮ ಕೈ ಹಿಡ್ಕೊಂಡು ಇಲ್ಲಿವರೆಗೂ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದ್ರು, ಬೇಸಿಕ್ ಕ್ಲಾಸ್ ಕೇಳಿ ಮುಗಿಸೋವರೆಗೂ ನಿಮ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದ್ರು. ಈಗ ನಿಮ್ ಕೈ ಬಿಟ್ಬಿಡ್ತಾರೆ. ಏನಂತ ಹೇಳ್ತಾರೆ, ನೋಡು ಮಗನೇ, ಮಗಳೇ, ಇಲ್ಲಿವರೆಗೂ ನಾನು ನಿನ್ಗೆ ಸತ್ಯವನ್ನ ತಿಳಿಸ್ಕೊಟ್ಟಿದ್ದೀನಿ, ಇನ್ನು ಮುಂದೆ ನಾನು ಹೋಗುವಂತ ದಾರಿಗೆ ಜೊತೆಗೆ ಬರೋದು ಬರ್ದೇ ಇರೋದು ನಿನ್ನ ಕೈಯಲ್ಲಿದೆ. ಇನ್ನು ಬಂದ್ರು ಬರಬಹುದು, ಇಲ್ಲ ರಿಟರ್ನ್ ಬೇಕಾದ್ರೆ ಹೋಗ್ಬಹುದು, ನಾನ್ ಬಲವಂತ ಅಂತೂ ಮಾಡಲ್ಲ, ಕರೆಕ್ಟಾ? ಆದ್ರೆ ನನ್ನಿಂದ ಬರ್ಬೇಕಾದ್ರೆ ನೀತಿ ಇದೆ, ನಿಬಂಧನೆ ಇದೆ, ರೂಲ್ಸ್ ಇದೆ. ಒಬ್ಬ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ಕೊಂಡು ಮರಣದವರೆಗೆ ಹಿಂಬಾಲಿಸ್ಬೇಕಂತ ನಿಯಮ ಇದೆ, ಅದನ್ನ ಮಾಡ್ಬೇಕು, ಹಾಗಿದ್ರೆ ಬರ್ಬೋದು. ಈ ನೀತಿ ನಿಯಮವನ್ನೇ ಏನಪ್ಪಾ ಅಂದ್ರೆ ಈ ದಾಸ ಅನ್ನೋದು ಅಲ್ವಾ? ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ತನ್ನನ್ನು ನಿರಾಕರಿಸಿ, ನಾನು ಬೇಡ, ನಾನ್ ಕ್ರಿಸ್ತನಿಗೋಸ್ಕರ ನನ್ನ ದಾಸನ ಕೊಡ್ತೀನಿ ಅಂದ್ಬಿಟ್ಟು ನನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ಆತನ ಶಿಲುಬೆನ ಹೊತ್ಕೊಂಡು ನಡೆಯುವಂತ, ಆ ಶಿಲುಬೆ ಹೊತ್ಕೊಂಡು ಮರಣದವರೆಗೆ ನಡೆಯುವಂತ ಕೆಲಸ ಇದೆ ನೋಡ್ರಿ, ಅದೇ ದಾಸರಾಗಿರೋದು ಅಲ್ವಾ? ಈ ಕೆಲಸವನ್ನ ಈ ಒಂದು ಏನಂತಾರೆ, ಆಯ್ಕೆ ಮಾಡುವಂತ ಅವಕಾಶವನ್ನ ದೇವ್ರ ನಮ್ಮ ಮುಂದೆ ಇಟ್ಬಿಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವೆಲ್ಲ ಕೂಡ ಏನ್ ಮಾಡಿದೀವಿ ಗೊತ್ತಾ? ಯಾವ್ದನ್ನ ಆಯ್ಕೆ ಮಾಡಿದೀವಿ? ಈಗ ನಿಜ ಹೇಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ದಾಸರಾಗಿರ್ತೀವಿ ಅಂತಾನೆ ಆಯ್ಕೆ ಮಾಡಿದ್ವಿ. ಅದನ್ನೇ ವಾಕ್ಯ ಹೇಳ್ತಾ ಇದೆ, 18ನೇ ವಾಕ್ಯ, ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನೀವು ಒಳ್ಳೆ ಒಂದು ಆಯ್ಕೆ ಮಾಡ್ಬಿಟ್ಟಿದ್ದೀರಾ, ಕರೆಕ್ಟ್. ಆದ್ರೆ ನೀವು ಆಯ್ಕೆ ಮಾಡಿದ ಮಾತ್ರಕ್ಕೆ ಪಾಪದಿಂದ ನೀವು ಬಿಡುಗಡೆ ಆಗಲ್ಲ. ನೀವು ಒಳ್ಳೆ ಒಂದು ತೀರ್ಮಾನ ಮಾಡಿದ ಮಾತ್ರಕ್ಕೆ ನಿಮ್ಮ ಶರೀರದಿಂದ ಮನಸ್ಸಿನಿಂದ ಏನಾಗಲ್ಲ, ಪಾಪದಿಂದ ಸಂಪೂರ್ಣ ಬಿಡುಗಡೆ ಆಗಲ್ಲ ಅಂತ ಏನ್ ಮಾಡ್ತಾರೆ, ಮುಂದಿನ ವಾಕ್ಯ ಮಾತಾಡ್ತಾರೆ. 19ನೇ ವಾಕ್ಯ ಓದ್ರಿ.
ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಡತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಂಡಂತೆ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ನೋಡಿದ್ರಾ, ವಾಕ್ಯನ ಅಂಡರ್ಲೈನ್ ಮಾಡ್ಕೊಳ್ರಿ ಕ್ರಿಸ್ತನ ಪ್ರೀತಿಯ ಸರಸ್ವತಿ. ಅಂದ್ರೆ ದೇವ್ರ ಮಕ್ಕಳು ಇದಕ್ಕಿಂತ ಮೊದಲು ನಮ್ಮ ಅಂಗಾಂಗಗಳು, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಆಲೋಚನೆ ಬರ್ತಾ ಇತ್ತು, ಯಾರೋ ಒಬ್ರು ಹೇಳ್ತಾ ಇದ್ರು, ಬಂಡುತನಕ್ಕೂ ಅಧರ್ಮಕ್ಕೂ ನಮ್ಮ ಅಂಗಾಂಗಗಳನ್ನ ಏನ್ ಮಾಡಿದೀವಿ, ಲೋಕದ ವಿಷಯಗಳಿಗೂ ದಾಸತ್ವ ಒಪ್ಪಿಸ್ಕೊಟ್ಟಿದ್ದೀವಿ ನಾವು ತಿಳಿದೇ ಇರುವಂತ ಕಾಲದಲ್ಲಿ. ಯಾಕಂದ್ರೆ ನಮಗೆ ಅವತ್ತು ಒಂದೇ ಒಂದು ನಿಯಮ ಮಾತ್ರ ಗೊತ್ತು, ಪಾಪದ ನಿಯಮ ಮಾತ್ರ ಗೊತ್ತು. ಅದಕ್ಕೆ ವಿರುದ್ಧವಾಗಿರುವಂತ ಪರಿಶುದ್ಧವಾದಂತ ನಿಯಮ ಏನಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಈಗ ಪರಿಶುದ್ಧವಾದ ನಿಯಮ ಬಂದಾಗ ಗೊತ್ತಾಯ್ತು, ಎರಡನ್ನೂ ಕೂಡ ಕಂಪೇರ್ ಮಾಡಿ ನೋಡುವಂತ ನಾಲೆಜ್ ಬಂದಿದೆ. ಯಾವುದು ಸರಿ ತಪ್ಪು ಅಂತ ತಿಳಿಸ್ಕೊಡುವಂತ ದೇವರ ಆತ್ಮ, ಪವಿತ್ರ ಆತ್ಮ ನಮಗೆ ಸಿಕ್ಕಿದೆ. ದೇವರ ಆತ್ಮದ ಮೂಲಕ ಅದನ್ನ ಏನ್ ಮಾಡ್ಕೊಂಡಿದ್ವಿ, ನಾವು ತಿಳ್ಕೊಂಡಿದ್ವಿ. ಕ್ರಿಸ್ತನ ಪ್ರೀತಿಯ ಸರಸರೇ, ಈಗ ದೇವ್ರ ಮಕ್ಕಳು ಮಾಡ್ಬೇಕಾಗಿರಂತ ಒಂದು ಕೆಲಸವೇನು ಅಂದ್ರೆ, ನಮ್ಮನ್ನ ಏನ್ ಮಾಡ್ರಿ, ದಾಸರಾಗಿ ಏನ್ ಮಾಡ್ರಿ, ಒಪ್ಪಿಸ್ಕೊಡ್ರಿ. ಯಾರಿಗೆ ದಾಸರಾಗಿ ಒಪ್ಪಿಸ್ಕೊಡ್ಬೇಕು? ಯಾರಿಗೆ ದಾಸರಾಗಿ ಒಪ್ಪಿಸ್ಕೊಡ್ಬೇಕು ಇವಾಗ? ನೀತಿಗೆ. ಯೇಸು ಕ್ರಿಸ್ತನಿಗೆ. ಕರೆಕ್ಟ್, ಯೇಸು ಕ್ರಿಸ್ತನಿಗೆ, ನೀತಿಗೆ ಅಲ್ವಾ? ಇವೆಲ್ಲ ಕೂಡ ಅಲ್ಲಿ ಬಂದಿರುವಂತ ಒಂದೇ ಒಂದು ಮಾತಿನಲ್ಲಿ ಏನಂತ ಬರೆದಿದೆ ಅಂದ್ರೆ, ಪರಿಶುದ್ಧರಾಗುವುದಕ್ಕೆ ನಿಮ್ಮ ಅಂಗಗಳು ಏನ್ ಮಾಡಿ, ನೀತಿಗೆ ದಾಸನಾಗಿ ಒಪ್ಪಿಸ್ಕೊಡ್ರಿ. ನೀತಿ ಕ್ರಿಸ್ತನನ್ನ ಹಿಂಬಾಲಿಸುವಂತ ಒಂದು ವಿಷಯ, ಕ್ರಿಸ್ತನ ಹೆಜ್ಜೆಜಡ್ ನಡೆಯುವಂತ ವಿಷಯ, ಇದೆಲ್ಲದಕ್ಕೂ ಏನ್ ಮಾಡ್ಬೇಕಂದ್ರೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಅಂದ್ರೆ ಹೇಗ್ ಒಪ್ಪಿಸ್ಕೊಡ್ಬೇಕು? ಒಪ್ಪಿಸ್ಕೊಡ್ತೀವಿ ಅಂತ ಏನ್ ಗೊತ್ತಾ ಅರ್ಥ? ಈ ತಮಿಳಲ್ಲಿ ನೀವು ಒಂದು ಇದು ಬರುತ್ತೆ ಗೊತ್ತಲ್ವಾ, ಈ ದೇವ್ರ ಹತ್ರ ಏನ್ ಮಾಡ್ತಾರೆ, ಕುರಿ ಮೇಕೆಗಳನ್ನ ಇದ್ ಮಾಡ್ತಾರೆ. ನಮ್ಮ ಇದ್ರೆಲ್ಲ ದೇವದರ್ಶನ ಕೂಡ ಅದೆಲ್ಲ ಬರುತ್ತಲ್ವಾ, ಪೋಕ್ಕಾಡು ಅಂತಾರೆ, ಏನಂತಾರೆ ಕನ್ನಡದಲ್ಲಿ ಅದು ಗೊತ್ತಿಲ್ಲ ನನಗೆ. ಆ ಒಂದು ಕುರಿನ ಏನ್ ಮಾಡ್ತಾರೆ, ನೇಮಿಸ್ಬಿಡ್ತಾರೆ ಅಲ್ವಾ. ಈ ಸತ್ಯವೇದಲ್ಲಿ ಬರುವಂತ ಒಂದು ಟಾಪಿಕ್ ಬೇರೆ ತರ, ಬಟ್ ವಿಲೇಜ್ ಗಳಲ್ಲಿ ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ, ಒಂದು ಕುರಿನೋ ಒಂದು ಮೇಕೆನೋ ದೇವ್ರಿಗಂತ ಬಿಟ್ಟಿರ್ತಾರೆ. ಅದನ್ನ ಅದು ಹೆಂಗ್ ಬೇಕಾದ್ರೆ ಹೋಗ್ಬೋದು, ಹೆಂಗ್ ಬೇಕಾದ್ರೆ ಸಾಯ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಮತ್ತೆ ಯಾರು ಮುಟ್ಟಂಗಿಲ್ಲ. ಅದು ದೇವ್ರ ಕುರಿ, ದೇವ್ರ ಸ್ವಂತ ಬಿಟ್ಟಿರ್ತಾರೆ. ದಟ್ ಮೀನ್ಸ್ ಏನಪ್ಪಾ ಅಂದ್ರೆ, ಒಪ್ಪಿಸ್ಕೊಡೋದು ಅಂದ್ರೆ, ಒಂದ್ಸರಿ ಒಪ್ಪಿಸ್ಕೊಟ್ಮೇಲೆ ಮತ್ತೆ ಅಲ್ಲಿಂದ ರಿಟರ್ನ್ ಆಗಂಗಿಲ್ಲ. ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಮನಪೂರ್ವಕ ಒಪ್ಪಿಸ್ಕೊಡ್ಬೇಕು, ಜೊತೆಗೆ ದಾಸರಾಗಿರ್ಬೇಕು. ದಾಸರಾಗಿರೋದನ್ನ ಅರ್ಥ ಮಾಡ್ಕೊಳ್ರಿ. ಒಪ್ಪಿಸ್ಕೊಡೋದು ಒಂದ್ ಕಡೆ ಇದ್ರು ಕೂಡ ದಾಸರಾಗಿರೋದಂದ್ರೆ ಏನು? ದಾಸರಾಗಿರೋದಂದ್ರೆ, ಇಲ್ಲಿಯವರೆಗೂ ನಾನು ನನ್ನ ವಿಷಯಕ್ಕೆ ನಾನೇ ರಾಜನಾಗಿದ್ದೆ. ನಾನು ಹೇಳಿದಂತೆ ನನ್ನ ಶರೀರಗಳನ್ನ, ನನ್ನ ಮನಸ್ಸನ್ನ ಯೂಸ್ ಮಾಡ್ಕೊಳ್ತಾ ಇದ್ದೆ. ನಾನೇ ನನ್ನ ದೇಹ ಎಂಬ ಕಾರಿಗೆ ನಾನೇ ಡ್ರೈವರ್ ಆಗಿದ್ದೆ. ನಾನು ಎಲ್ಲಿ ಬೇಗ ಟ್ರಾವೆಲ್ ಮಾಡ್ತಾ ಇದ್ದೆ. ಆದ್ರೆ ಇನ್ಮೇಲೆ ಹಂಗಲ್ಲ. ನಾನು ಹಿಂದೊಬ್ರು ಕುತ್ಕೊಳ್ತಾರೆ ನನ್ನ ಕಾರಲ್ಲಿ, ಅವ್ರು ಹೇಳ್ತಾರೆ ಲೆಫ್ಟ್ ಹೋಗು ಅಂದ್ರೆ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗು ಅಂದ್ರೆ ರೈಟ್ ಹೋಗ್ಬೇಕು, ಅಲ್ಲಿ ಹೋಗಂದ್ರೆ ಮುಂದೆ ಹೋಗ್ಬೇಕಂದ್ರೆ ಅವ್ರು ಹೆಂಗ್ ಹೇಳ್ತಾರೆ ಹಂಗ ಹೋಗ್ಬೇಕು. ಅದೇ ನನ್ನ ಒಂದು ಕೆಲಸ. ನನ್ನ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು. ಒಂದ್ ವೇಳೆ ಈ ರೀತಿ ದಾಸನಾಗಿ ನಾನು ಒಪ್ಪಿಸ್ಕೊಟ್ಟಾಗ, ಕ್ರಿಸ್ತನ ಪ್ರೀತಿಯ ಸರಸರೇ, ನನ್ನ ಹಿಂದೆ ಕಾರು ಒಬ್ರು ಇದಾರಲ್ವಾ ಯಜಮಾನ್ರು, ಅವ್ರಿಗೆ ಲೆಫ್ಟ್ ರೈಟ್ ಹೋಗ್ಬೇಕಂದಾಗ ಮನಸ್ಸಲ್ಲಿ, ಯಾಕಪ್ಪ ನನ್ ಬೇಕಾಯ್ತು ಈ ಲೈಫು, ಇವ್ರು ನನ್ನ ಇಷ್ಟದಂತೆ ಬಾಳಕ್ಕಾಗದೆ ಇವ್ರ ಇಷ್ಟದಂತೆ ಬಾಳ್ಬೇಕಂತ ಏನಾದ್ರು ಬಂದ್ರೇನೆ ನಾನು ನಿಜವಾಗ್ಲೂ ದಾಸತ್ವಕ್ಕೆ ಒಪ್ಪಿಸ್ಕೊಟ್ಟಿಲ್ಲ ಅಂತ ಆಗ್ಬಿಡ್ತು. ಮನಪೂರ್ವಕವಾಗಿ ನಮ್ಮನ್ನ ಏನ್ ಮಾಡ್ಬೇಕು, ದಾಸತ್ವಕ್ಕೆ ಒಪ್ಪಿಸ್ಕೊಡ್ಬೇಕು. ಇನ್ನು ಕೂಡ ದೇವ್ರು ಈ ರೀತಿ ಒಪ್ಪಿಸ್ಕೊಡ್ತಾ ಇದ್ದಾಗ ಖಂಡಿತ ಏನ್ ಮಾಡಲ್ಲ, ನಮ್ಮನ್ನ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಈ ವಿಷಯ ಎಲ್ಲದಕ್ಕೂ ಅನ್ವಯವಾಗುತ್ತೆ. ಜೀವ ಬಲಿಯಾಗಿ ಕೊಡೋದು, ಒಡಂಬಡಿಕೆ ಮಾಡ್ಕೊಳ್ಳೋದು, ಕ್ರಿಸ್ತನ ಬಲಿಯನ್ನ ನೆರವೇರಿಸೋದು, ಶಿಲ್ವೆನ ಹೊತ್ಕೊಳ್ಳೋದು, ಎಲ್ಲ ಕೂಡ ಇಲ್ಲೇ ಬಂದ್ಬಿಡುತ್ತೆ. ಸಂಪೂರ್ಣವಾಗಿ ನಮ್ಮನ್ನ ಏನ್ ಮಾಡ್ಬೇಕು, ಆ ದಾಸತ್ವಕ್ಕೆ ಒಪ್ಪಿಸ್ಕೊಡ್ಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ ಬ್ರದರ್? ನಾನು ಒಪ್ಪಿಸ್ಕೊಡಲ್ಲ ಬ್ರದರ್, ದೇವ್ರಿಗೆ ಒಪ್ಪಿಸ್ಕೊಡಲ್ಲ, ಒಳ್ಳೇದ್ ಮಾಡಕ್ ನನ್ ಕೈಲಿ ಆಗಲ್ಲ. ನೀವು ಒಂದು ದೇವ್ರಿಗೆ ದಾಸರಾಗಿರ್ಬೇಕು, ಇಲ್ಲ ಅಂದ್ರೆ ಸೈತಾನಿಗೆ ದಾಸರಾಗಿರ್ಬೇಕು. ಅವ್ರ ಸೈತಾನೂ ಇಲ್ಲ ದೇವ್ರು ಇಲ್ಲ, ನಾನು ಸಪ್ರೇಟ್ ಆಗಿರ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಆತರ ಮೂರನೇ ಆಪ್ಷನ್ ಇಲ್ಲ. ನೀವ್ರಿಗೆ ದೇವ್ರಿಗೆ ದಾಸರಾಗಿಲ್ಲ ಅಂದ್ರೆ ಏನರ್ಥ? ಆಟೋಮೆಟಿಕ್ ಆಗಿ ನೀವು ಯಾರು ದಾಸರಾಗಿರ್ತೀರಾ? ಸೈತಾನಿಗೆ ದಾಸರಾಗಿರ್ತೀರ. ನಾನು ದೇವರ ಆದೇನು ಫಾಲೋ ಮಾಡಲ್ಲ, ಹಾಗಂದ್ಬಿಟ್ಟು ಸೈತಾನಿಗೂ ವಿಧೇಯರಾಗಲ್ಲ, ನಾನು ಕೆಟ್ಟದ್ದು ಮಾಡಲ್ಲ ಅಂತ ನೀವ್ ಹೇಳಂಗಿಲ್ಲ. ಆಟೋಮೆಟಿಕ್ ಆಗಿ ದೇವರಿಗೆ ನಮ್ಮನ್ನ ದಾಸರಾಗಿ ಒಪ್ಪಿಸ್ಕೊಡ್ತಾ ಇದ್ರೆ ನಮ್ಮ ಶರೀರ ಏನ್ ಮಾಡುತ್ತೆ? ಆಟೋಮೆಟಿಕ್ ಆಗಿ ಪಾಪವನ್ನ ಮಾಡುತ್ತೆ. ನೀತಿನ ಮಾಡೋದನ್ನ ನಾವು ಅಭ್ಯಾಸ ಮಾಡದೆ ಹೋದ್ರೆ
ನಾವು ಪಾಪವನ್ನ ಮಾಡೇ ಮಾಡ್ತೀವಿ. ಬೇರೆ ಆಪ್ಷನೇ ಇಲ್ಲ ಅಲ್ಲಿ. ದೇವ್ರ ಮಕ್ಕಳಿಗೆ ಸ್ಪಷ್ಟ ಕಳಿಬೇಕು ಅಲ್ವಾ? ಆದ್ರಿಂದ ನಾವು ಕ್ರಿಸ್ತನಿಗೆ ದಾಸತ್ವಾಗ ನಮ್ಮನ್ನು ಒಪ್ಪಿಸ್ಕೊಡೋದ್ರಿಂದ ಮಾತ್ರವೇ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕಾಗುತ್ತೆ ಹೊರತು ಬೇರೆ ಯಾವುದೇ ದಾರಿಯಲ್ಲಿ ಬೆಳೆಯಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಆದ್ರಿಂದ ಮುಂದಿನ ವಾಕ್ಯ ಹೇಳ್ತಾ ಇದೆ, ಓದ್ರಿ 20ನೇ ವಾಕ್ಯ. ಹ್ಮ್ 20ನೇ ವಾಕ್ಯ ಹೋದ್ರಿ. ನೀತಿಗೆ ಅಧೀನರಾಗಿದ್ದಿರಲ್ಲವೇ? ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವನ್ನು ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ಕರೆಕ್ಟ್ ಅಲ್ವಾ? ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದೀರಲ್ಲ, ಹಂಗಿನವರಾಗಿದ್ದಿಲ್ಲ ಅಲ್ವಾ? ಅಂದ್ರೆ ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ಏನಪ್ಪ ಅರ್ಥ? ಅದು ಏನ್ ಅರ್ಥ ಆಯ್ತು ನಿಮ್ಗೆ? ಇದು ಈ ವಾಕ್ಯದಲ್ಲಿ ಏನ್ ಅರ್ಥ ಆಯ್ತು? ಏನ್ ಹೇಳ್ತಿದೆ ಈ ವಾಕ್ಯ? ಏನ್ ಅರ್ಥ ಆಯ್ತು ಹೇಳ್ರಿ? ಏನಾದ್ರು ಅರ್ಥ ಆಯ್ತಾ ವಾಕ್ಯ? ಅಂದ್ರೆ ನೀವು ಪಾಪಕ್ಕೆ ಅಧೀನರಾದ್ರೆ ನೀತಿಗೆ ಹಂಗನಲ್ಲಿ ಇರಲ್ಲ ಅಂತ, ಅದಕ್ಕೆ ನಡಿಲೇಬೇಕು ಅಂತ ಏನಿಲ್ಲ ಅಂತ. ನಾವು ಪಾಪದಲ್ಲಿ ಇದ್ದಾಗ ಹೇಗೆ ನೀತಿನ ಮಾಡ್ಬೇಕಂತ ರೂಲ್ಸ್ ಇರ್ಲಿಲ್ವೋ ಹಾಗೆ ನೀತಿನ ಅದಿರಲಾಗಿದ್ದಾಗ ಪಾಪವನ್ನ ಪಾಪವನ್ನ ಮಾಡ್ಲೇಬಾರ್ದಂತ ರೂಲ್ಸ್ ಇದೆ. ಕರೆಕ್ಟಾ? ದೇವ್ರ ಮಕ್ಳಿಗೆ ಅರ್ಥ ಮಾಡ್ಕೊಂಡು ನಾವು ಪಾಪದಲ್ಲಿ ಇದ್ದಾಗ ನೀತಿ ನಮ್ಮನ್ನ ಕೇಳಿಲ್ಲ, ಯಾಕೆ ನೀನ್ ಪಾಪ ಮಾಡ್ತೀವಿ ಅಂತ. ಯಾಕಂದ್ರೆ ನೀತಿ ಬೈಕ್ ಗೊತ್ತಿರ್ಲಿಲ್ಲ. ಆದ್ರೆ ನಾನು ನೀತಿಗೆ ಅದಿನದಾಗ ನೀತಿ ಕೇಳುತ್ತೆ, ಯಾಕೆ ನೀನ್ ಪಾಪ ಮಾಡ್ತಾ ಇದೀಯಾ? ಆಗ ನೀತಿಗೆ ಹಂಗಿದೆ, ಅಧಿಕಾರ ಇದೆ ಕೇಳೋದಿಕ್ಕೆ, ನಮ್ಮನ್ನು ಕೇಳೋದಿಕ್ಕೆ. ಇಲ್ಲ ಅಲ್ವಾ? ಅವಾಗ ಕೇಳಲಿಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಪಾಪದಲ್ಲಿ ಇದೀವಿ. ಲೋಕ ಜನರ ಮೇಲೆ ದೇವರ ಕೋಪ ಬರ್ತಾ ಇದೆಯಾ? ಲೋಕ ಜನರಿಗೆ ಸೆಕೆಂಡ್ ಡೆತ್ ಏನಾದ್ರು ದೇವ್ರು ಇಟ್ಟಿದಾರಾ? ಇಲ್ಲ. ತಿಳಿದೇ ಮಾಡ್ತಾರೆ, ಹೋಗಿ ಪುನರ್ತನೆ ಎಲ್ಲ ಬರ್ತಾರೆ ಅಲ್ವಾ? ನಾವು ಸತ್ಯಕ್ಕೆ ಬಂದ್ಮೇಲೆ ಸತ್ಯವನ್ನ ತಿಳಿದು ಪಾಪ ಮಾಡಿದಾಗ ನೀತಿ ಕೇಳುತ್ತೆ, ಯಾಕೆ ಪಾಪ ಮಾಡ್ತಾ ಇದೀಯಾ? ಇವಾಗ ನೀತಿಗೆ ರೈಟ್ಸ್ ಇದೆ ಕೇಳೋದಿಕ್ಕೆ, ಅದಕ್ಕೆ ಹಂಗಿದೆ ನಮ್ಮ ಮೇಲೆ ಕೇಳೋದಿಕ್ಕೆ ಅಲ್ವಾ? ನೀನ್ ಯಾಕೆ ಪಾಪ ಮಾಡ್ತಿದ್ಯಾ? ನೀನ್ ಪಾಪ ಮಾಡ್ಬಾರ್ದು, ಅಂತಾನೆ ಒಡಂಬಡಿಕೆ ಮಾಡ್ಕೊಂಡಿದ್ಯಾ. ಆದ್ರೆ ನೀನ್ ಈಗ ಯಾಕೆ ಪಾಪ ಮಾಡ್ತಿದ್ಯಾ? ನೀನ್ ಪಾಪ ಮಾಡ್ತಿರೋ ತಪ್ಪು ದೇವರ ದೃಷ್ಟಿಯಲ್ಲಿ. ನೀನ್ ಈ ರೀತಿ ಪಾಪ ಮಾಡಿದ್ರೆ ದೇವರ ದಂಡನೆಗೆ ಗುರಿ ಆಗ್ತೀಯಾ, ದೇವರ ಕೋಪಕ್ಕೆ ಗುರಿ ಆಗ್ತೀಯ ಅಂತ ನೀತಿ ಮಾತಾಡುತ್ತೆ. ಕ್ರಿಸ್ತನಿಗೆ ಸರಿ ಇದೇ ನೀತಿಗೆ ನಾನ್ ಪಾಪ ಮಾಡಿದಾಗ ಅಧಿಕಾರ ಇರ್ಲಿಲ್ಲ ಮಾತಾಡೋದಕ್ಕೆ. ಆಗ ಈಗ ಅದಕ್ಕೆ ಏನಿದೆ? ಅಧಿಕಾರ ಇದೆ. ಅದು ನಮ್ಮ ಮೇಲೆ ರೂಲ್ ಮಾಡೋದಕ್ಕೆ ಅಧಿಕಾರ ಇದೆ. ಯಾಕಂದ್ರೆ ನಾವೇ ಏನ್ ಮಾಡಿದೀವಿ? ಅದಕ್ಕೆ ನಾವು ಒಪ್ಪಿಸ್ಕೊಟ್ಟಿದ್ವಿ. ಇನ್ಮೇಲೆ ನಿನ್ಗೆ ನಾನು ಅಧೀನರಾಗಿರ್ತೀನಿ ಅಂತ ಏನ್ ಮಾಡಿದೀವಿ? ಒಪ್ಪಿಸ್ಕೊಟ್ಟಿದ್ದೀವಿ. ಅದರಿಂದ ದೇವ್ರ ಮಕ್ಳು ಇಲ್ಲಿ ಈ ವಿಷಯವನ್ನ ಅರ್ಥ ಮಾಡ್ಕೊಬೇಕು. ರೈಟ್ ಅಲ್ವಾ? ಸೊ ನೀವು ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ, ಆದ್ರೆ ಈಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು ಅಲ್ವಾ? ಸೊ ದೇವ್ರ ಮಕ್ಳು ಇವತ್ ನಾವು ಅದನ್ನ ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ? ನಾವು ಮಾಡಿದಂತ ಎಲ್ಲ ಕೆಲ್ಸಕ್ಕೆ ನಾವೆಲ್ಲ ಒಂದು ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರೋದು, ಎಷ್ಟ್ ಜನ ಅದು ಒಳಪಟ್ಟಿದ್ರು, ವಿಗ್ರಹ ಆರಾಧನೆ ಮಾಡ್ತಾ ಇದ್ವಿಪ್ಪ, ಗೊತ್ತಿಲ್ಲದೆ ಒಂದು ಹೋಗಿ ಆರಾಧನೆ ಮಾಡ್ತಾ ಇದ್ವಿ. ಇವತ್ ನಮ್ಗೆ ಹೆಂಗ್ ಅನಿಸ್ತಾ ಇದೆ? ಅದು ಏನ್ ಪಾಪ ಕೃತ್ಯಗಳು ನಮ್ಗೆ ಗೊತ್ತಿಲ್ಲದೆ ಮಾಡಿದ್ವಲ್ಲಪ್ಪ. ಎಷ್ಟು ದಡ್ಡರಾಗಿ ನಾವ್ ಇದ್ದೀವಿ. ಛೇ 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 ನಾವ್ ಹೆಂಗೆಲ್ಲ ಇದ್ಬಿಟ್ಟಿದೀವಿ. ದೇವ್ರು ನಮ್ಮನ್ನ ಬಿಡಿಸ್ಬಿಟ್ರಪ್ಪ. ಅಂಧಕಾರದಿಂದ ದೇವ್ರು ನಮ್ಮನ್ನ ಬಿಡಿಸಿದಾರಲ್ಲಪ್ಪ. ದೇವ್ರು ತುಂಬಾ ಥ್ಯಾಂಕ್ಸ್. ಒಂದ್ ವೇಳೆ ದೇವ್ರು ನಮ್ಗೆ ಬಿಡಿಸ್ತಾ ಇದ್ರೆ ಈಗ್ಲೂ ಕೂಡ ನಾನು ಏನ್ ಮಾಡ್ತಾ ಇದ್ದೆ? ಅದೇ ಕೃತ್ಯಗಳಲ್ಲಿ ಇರ್ತಾ ಇದ್ದೆ, ಅದೇ ರೀತಿಯಾಗಿ ದೇವ್ರ ಆರಾಧನೆ ಮಾಡ್ತಿದ್ದೆ. ಎಷ್ಟ್ ಸರಿ ತಲೆಗೆ ಕೂದ್ಲು ತೆಗಿತಾ ಇದ್ನೋ, ಎಷ್ಟ್ ಸರಿ ಬಟ್ಟೆನ ಕಲರ್ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ನೋ ಅಲ್ವಾ? ಗೊತ್ತಿರ್ಲಿಲ್ಲ ನಮ್ಗೆ, ಯಾಕಂದ್ರೆ ನಾವು ಅಜ್ಞಾನಿಗಳಾಗಿದ್ವಿ ಕ್ರಿಸ್ತನ ಬಗ್ಗೆ ಸರ್. ಅದೇ ಇವತ್ತು ನಮ್ಗೆ ಗೊತ್ತಾಯ್ತು ಅಲ್ವಾ? ನಿಜ ಏನಂತ ನಮ್ಗೆ ಅರ್ಥವಾಯ್ತು. ದೇವರು ನಮ್ಗೆ ಏನ್ ಮಾಡಿದ್ದಾರೆ? ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ವಿಷಯಗಳಲ್ಲಿ ನಾಚಿಕೆ ಅನ್ನುವಂಥ ವಿಷಯ ನಮ್ಗೆ ಇರ್ಬೇಕು ಅಲ್ವಾ? ಎಷ್ಟರ ಮಟ್ಟಿಗೆ ನಮ್ಮ ಪಾಪರ ಕೃತ್ಯಗಳ ಮೇಲೆ ಹೇಸಿಗೆ ಇಲ್ವೇ ಛೀ ಥೂ ಅನ್ನುವಂಥ ಭಾವನೆಗಳು ಬರುತ್ತೋ ಅಲ್ಲಿ ಆ ಒಂದು ಭಾವನೆ ಅದನ್ನ ಏನ್ ಮಾಡುತ್ತೆ? ಅದನ್ನ ಹಾಗೆ ಮಾಡುವಂತ ಗುಣಗಳನ್ನ ಕಲಿಬೇಕು ಅಲ್ವಾ? ಸೊ ದೇವ್ರ ಮಕ್ಳು ಆ ರೀತಿ ಕಲಿತು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ 6ನೇ ಅಧ್ಯಾಯ 22ನೇ ವಾಕ್ಯ, ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ಕಡೆಗೆ ದೊರೆಯುವುದು ನಿತ್ಯ ಜೀವ. ಕರೆಕ್ಟಾ? ಕಡೆಗೆ ದೊರೆಯುವಂತದ್ದು ನಿತ್ಯ ಜೀವ. ಹೌದು ಅಲ್ವಾ? ಈಗಲಾದ್ರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ
ದೇವರಿಗೆ ದಾಸರಾದದ್ರಿಂದ. ಅದಕ್ಕೆ ಹೇಳ್ತಾ ಇದ್ರೆ ದೇವರಿಗೆ ದಾಸರು. ದೇವರು ನಮ್ಮನ್ನ ದಾಸರು ಮಾಡಕ್ಕೆ ಇಷ್ಟಪಟ್ಟಿದ್ದಾರೆ. ಮೊದಲು ದೇವ್ರು ನಮ್ಮನ್ನ ಏನ್ ಮಾಡಿಲ್ಲ, ನಮ್ಮನ್ನು ಓಡಿಸಿದ್ರು. ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ನಾವು ಅವ್ರಿಗೆ ದಾಸರಾಗುವಂತ ಅವಕಾಶ ನಮ್ಗೆ ಸಿಕ್ಕಿದೆ. ಆ ರೀತಿ ನಾನು ದಾಸರಾಗಿ ಒಪ್ಪಿಸ್ಕೊಟ್ಮೇಲೆ ಮೊದಲು ನನಗೆ ಏನ್ ಸಿಗುತ್ತೆ ಅಂದ್ರೆ ಪರಿಶುದ್ಧರಾಗ್ತೀನಿ. ಕರೆಕ್ಟಾ? ಸೊ ಮೊದ್ಲು ಏನಾಗ್ಬೇಕು? ಪರಿಶುದ್ಧ ಅಂದ್ರೆ ಏನರ್ಥ? ನನ್ನ ಅಂಗಾಂಗ ಇಲ್ಲಿವರೆಗೂ ಕೆಟ್ಟದ್ ಮಾಡ್ತಿದ್ದಂತ ಕೈ ಕದಿತಾ ಇದ್ದ, ಎಕ್ಸಾಂಪಲ್ ಹೇಳ್ತಾ ಇದೀನಿ, ಉದಾಹರಣೆಗೆ ಕದಿತಾ ಇದ್ದಂತ ಕೈ ಇವಾಗ ಏನ್ ಮಾಡ್ತಾ ಇದೆ? ಬೈಬಲ್ ತಗೊಂಡು ಓದ್ತಾ ಇದೆ, ಸಹೋದರಿಗೆ ಸೇವೆ ಮಾಡ್ತಾ ಇದೆ, ಉಪಕಾರ ಮಾಡ್ತಿದೆ. ನನ್ನ ಅಂಗಾಂಗ ಅಲ್ವಾ? ನನ್ನ ಕಿವಿ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಎಲ್ಲಾ ಐಚ್ಛಿಕ ಸ್ನಾಯುಗಳು, ನನ್ನ ಜ್ಞಾನೇಂದ್ರಿಯಗಳು ಇವತ್ತು ಅದನ್ನ ಏನಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಿ? ದೇವ್ರ ಮಕ್ಕಳು ನೀತಿಗೆ ಅದನ್ನ ಅನುಸಾರವಾಗಿ ಒಪ್ಪಿಸ್ಕೊಡ್ತಾರೆ. ಕರೆಕ್ಟ್ ಅಲ್ವಾ? ನಮ್ಮ ಐಚ್ಛಿಕ ಸ್ನಾಯುಗಳು ಅಂದ್ರೆ ಐಚ್ಛಿಕ ಅನೈಚ್ಛಿಕ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ನಮ್ಮ ಇಚ್ಛೆ ಅನುಗುಣವಾಗಿ ಕೆಲಸ ಮಾಡುವಂತ ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಇದೆಲ್ಲ ನಮ್ಮ ಇಷ್ಟ ಪ್ರಕಾರ ನಾವು ಅದನ್ನ ಇದ್ ಮಾಡ್ತೀವಿ. ಕಿಡ್ನಿ, ಹಾರ್ಟ್, ಲಿವರ್, ಇದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಗೊತ್ತಿರುತ್ತೆ ನಿಮ್ಗೆ, ಓದಿದ್ರ ಪಾಠ ಫಸ್ಟೇ ಪುಸ್ತಕದಲ್ಲೇ ಕೇಳಿರ್ತೀರ. ಬಟ್ ಈ ಅಂಗಾಂಗಗಳು, ಮೇನ್ ಆಗಿ ಕಿಡ್ನಿ, ಲಿವರ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ನನ್ನ ಶರೀರದ ಅಂಗಾಂಗಗಳು, ಜ್ಞಾನೇಂದ್ರಿಯಗಳ ಬಗ್ಗೆ ಮಾತಾಡ್ತಾರೆ. ಈ ಜ್ಞಾನೇಂದ್ರಿಯಗಳು ಏನ್ ಮಾಡ್ಬೇಕು? ದೇವರ ಕೆಲಸ ಮಾಡೋದಿಕ್ಕೆ ಅದೇನ್ ಮಾಡ್ಬೇಕು? ಒಪ್ಪಿಸ್ಕೊಡ್ಬೇಕು. ಅದೇ ತರ ಇದ್ ಮಾಡ್ತಾ ಇರೋದು. ಈಗ ನೋಡಿ, ನನ್ನ ಜ್ಞಾನೇಂದ್ರಿಯದಲ್ಲಿ, ನನ್ನ ಬಾಯಲ್ಲಿ ದೇವ್ರ ವಾಕ್ಯ ಮಾತಾಡ್ತಾ ಇದೀನಿ. ನನ್ನ ಕಣ್ಣಲ್ಲಿ ಸತ್ಯವಾಕ್ಯ ನೋಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಕಿವಿಯಾರೆ ನಿಮ್ಮ ಸತ್ಯವಾಕ್ಯನ ಕೇಳ್ತಾ ಇದ್ರ. ನಿಮ್ಮ ಜ್ಞಾನೇಂದ್ರಿಯಗಳು ಇವತ್ತು ಒಪ್ಪಿಸ್ಕೊಟ್ಟಿದ್ದೀರಾ. ಈ ಒಪ್ಪಿಸ್ಕೊಡುವಂತ ಇದು ಕೆಲಸ ಯಾವಾಗ್ಲೂ ಇರ್ಬೇಕು. ಯಾವಾಗ್ಲೂ ಒಂದ್ಸರಿ ಒಪ್ಪಿಸ್ಕೊಟ್ಟು ಮತ್ತೆ ಪಾಪಕ್ಕೆ ಅಧೀನರಾಗೋದಲ್ಲ. ಯಾವಾಗ್ಲೂ ಪಾಪಕ್ಕೆ ಅಧೀನರಾಗದ ರೀತಿಯಲ್ಲಿ ನೀತಿಗೆ ದಾಸರಾಗಿರ್ಬೇಕು. ದಾಸ ಅಂದ್ರೆ ಒಂದ್ಸರಿ ಸ್ಲೇವ್ ಅಂದ್ರೆ ಯಾವಾಗ್ಲೂ ದಾಸರಾಗಿರೋದು ಅಷ್ಟೇ. ದೇವ್ರು ನಮ್ಮನ್ನ ಈ ಶರೀರದಿಂದ ನಮ್ಮನ್ನ ಬಿಡುಗಡೆ ಮಾಡೋವರೆಗೂ ನಾವೇನಾಗಿರ್ತೀವಿ? ದಾಸರಾಗಿರ್ತೀವಿ. ಈ ರೀತಿ ನನ್ನ ಜ್ಞಾನೇಂದ್ರಿಯಗಳನ್ನ ದೇವರ ಕೆಲಸ ಮಾಡೋದಿಕ್ಕೆ ದಾಸತ್ವವಾಗಿ ಒಪ್ಪಿಸ್ಕೊಡ್ಬೇಕು. ಈ ಜ್ಞಾನೇಂದ್ರಿಯದಲ್ಲಿ 2 ಮುಖ್ಯವಾದ ಜ್ಞಾನೇಂದ್ರಿಯ ಇದೆ, ಸೆನ್ಸಸ್. ಅದನ್ನ ಕರೆಕ್ಟ್ ಆಗಿ ಒಪ್ಪಿಸ್ಕೊಬಿಟ್ರೆ ಮಿಕ್ಕಿದ್ದೆಲ್ಲವನ್ನ ಕಂಟ್ರೋಲ್ ಮಾಡ್ಬೋದು. ಏನಿರ್ಬೋದು ಇಲ್ಲಿ? ನಮ್ಮ ಜ್ಞಾನೇಂದ್ರಿಯ ಗೊತ್ತಲ್ವಾ ನಮ್ಗೆ? ಇತ್ತನೆ ಹೇಳ್ದೆ ಜ್ಞಾನೇಂದ್ರಿಯ ಅಂದ ತಕ್ಷಣ ನಮ್ಮ 5 ಸೆನ್ಸ್ ಇದೆ. ಅದರಲ್ಲಿ 2 ಮಾತ್ರ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ನಾವು ಇದ್ ಮಾಡಿದ್ರೆ ಮಿಕ್ಕಿದೆಲ್ಲವನ್ನ ಏನ್ ಮಾಡ್ಬೋದು? ಕಂಟ್ರೋಲ್ ಮಾಡ್ಬೋದು. ಏನಿರ್ಬೋದು? ಕಣ್ಣು ಮತ್ತೆ ಕಿವಿ. ವೆರಿ ಗುಡ್ ಅಲ್ವಾ? ಕಣ್ಣು ಮತ್ತೆ ಕಿವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅರ್ಥ ಮಾಡ್ಕೊಳ್ರಿ ಅಲ್ವಾ? 2 ತುಂಬಾ ಮುಖ್ಯವಾದದ್ದು. ನಾನು ಏನ್ ನೋಡ್ತೀನಿ, ಏನ್ ಕೇಳ್ತೀನಿ, ದಿಸ್ ಇಸ್ ದ ಡೋರ್. ನನ್ನ ಹೃದಯಕ್ಕೆ ಹೋಗುವಂತ ಮಾಹಿತಿನ ಹೋಗೋದಕ್ಕೆ 2 ಮುಖ್ಯವಾದ ಡೋರ್ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆ ಡೋರ್ನ ನಾವು ಕರೆಕ್ಟ್ ಆಗಿ ಕ್ಲೋಸ್ ಮಾಡ್ಬಿಟ್ರೆ ಅಲ್ವಾ, ನಾವೇನ್ ಮಾಡ್ಬೋದು? ಎಲ್ಲವನ್ನ ಕಾಪಾಡ್ಬೋದು. ಕರೆಕ್ಟಾ? ನಿಜನ ಸುಳ್ಳ? ಕರೆಕ್ಟಾ? ಯಾವುದೇ ಮಾಹಿತಿ ಎಲ್ಲಿಂದ ಹೋಗುತ್ತೆ? ನನ್ನ ಕಣ್ಣು, ನನ್ನ ಕಿವಿ. ನಾನು ಕೇಳೋದು ನೋಡೋದು, ಅದನ್ನ ಕೇಳಿ ನೋಡಿದಾದ್ಮೇಲೆ ಬಾಯಿ ಮಾತಾಡುತ್ತೆ. ಕೇಳ್ದೆ ನೋಡ್ದಿರೋದ್ನ ಯಾವ್ದು ಬಾಯಿ ಮಾತಾಡಕ್ಕಾಗಲ್ಲ. ನಾನು ಓದ್ದೇ ಇದ್ರೆ ನನ್ ಬಾಯಿ ಮಾತಾಡೋದು ಇಲ್ಲ. ನನ್ ಕಿವಿಯಿಂದ ಭಾಷೆಗಳನ್ನ ನಾನು ಕಲಿದೇ ಇದ್ರೆ ನನ್ ಬಾಯಿಯೂ ಮಾತಾಡಲ್ಲ. ನನ್ಗೇನ್ ಭಾಷೆ ಗೊತ್ತಾಗುತ್ತೆ ಮಾತಾಡಕ್ಕೆ? ಭಾಷೆ ಅಂದ್ರೆ ನಾಲಿಗೆ ಕೆಲಸ ಮುಂದಿನದು. ಮೊದ್ಲು ಕೆಲಸ ಇದೆರಡು ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಸಾಕು. ಈ ಜ್ಞಾನೇಂದ್ರಿಯವನ್ನ ದೇವ್ರಿಗೆ ಒಪ್ಸ್ಕೊಬಿಟ್ರೆ ಸಾಕು ಅಲ್ವಾ? ಈ ರೀತಿ ದೇವ್ರಿಗೆ ದಾಸರಾಗಿ ಒಪ್ಪಿಸ್ಕೊಬಿಟ್ರೆ ನಮ್ಗೇನ್ ಸಿಗುತ್ತೆ ಅಂದ್ರೆ ಪರಿಶುದ್ಧರಾಗೋ ಸಿಗುತ್ತೆ, ಕೊನೆಗೆ ನಿತ್ಯ ಜೀವ ಸಿಗುತ್ತೆ. ಈ ರೀತಿಯಾಗಿ ಒಬ್ಬ ದಾಸ ಇದ್ರು ಗೊತ್ತಾ? ತಮ್ಮನ್ನು ಒಪ್ಪಿಸ್ಕೊಟ್ಟಿರೋ ದಾಸ ಯಾರದು? ದಾಸ ಯೇಸು ಕ್ರಿಸ್ತರು. ವೆರಿ ಗುಡ್. ಓದ್ರಿ ಐಷಯ 42ನೇ ಅಧ್ಯಾಯ 19ನೇ ವಾಕ್ಯ. ಏಷ್ಯ 42:19. ಹೊರತು ಯಾರು ಕುರುಡರು? ನಾನು ಕಳಿಸುವ ದೂತನಂತೆ ಯಾರು ಕಿವುಡರು? ನನ್ನ ಭಕ್ತನ ಹಾಗೆ ಯಾರು ಕುರುಡರು? ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಕರೆಕ್ಟಾ? ಯಾರಿಗೆ ಹೇಳ್ತಾರ ಮಾತಿದು? ನನ್ನ ದಾಸನಂತೆ ಯಾರು ಕುರುಡ್ರು? ದೇವ್ರು ಹೇಳ್ತಾ ಇದಾರ್ರಿ, ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಳುವಂತ ಮಾತು. ನನ್ನ ದಾಸನ ತರ ಯಾರಾದ್ರೂ ಕುರುಡ್ರಿದ್ದೀರಾ? ನನ್ನ ದಾಸನ ತರ ಯಾರಾದ್ರೂ ಕಿವಿಡ್ರಿದ್ದೀರಾ? ನೋಡ್ರಿ ಎಂತ ಮಾತು, ಎಂತ ಟೈಟಲ್ ಸುಮ್ನೆ ಕೊಟ್ಬಿಟ್ರ ದೇವ್ರು. ಇದು ನಮ್ಗೆಲ್ಲ ದೊಡ್ಡ ಎಕ್ಸಾಂಪಲ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ದಾಸನಂತೆ ನಮ್ಗೆ ಇರ್ಬೇಕು.
ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ಸಂಪೂರ್ಣ ಒಪ್ಪಿಸ್ಕೊಂಡ್ಬಿಟ್ಟಿದ್ರು. ಭೂಮಿಯಲ್ಲಿ ಇರ್ಬೇಕಾದ್ರೆ ಆತನಿಗೆ ದಾಸನ ರೂಪವನ್ನ ಧರಿಸ್ಕೊಂಡ್ ಬಂದಿದ್ರು. ಕರೆಕ್ಟಾ? ದಾಸನ ರೂಪ ಅಂದ್ರೆ ಏನು? ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳಿಸಿದ ದೂತನಂತೆ ಯಾರು ಕಿವುಡರು, ನನ್ನ ಭಕ್ತನ ಹಾಗೆ ಯಾರು ಕುರುಡರು, ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಅಂದ್ರೆ ನೀನು ಬಹು ವಿಷಯಗಳನ್ನು ಕಂಡಿದ್ರು, ನಿನಗೆ ಗಮನವಿಲ್ಲ, ಇವನ ಕಿವಿ ತೆರೆದಿದ್ರು ಕೇಳನು. ಕರೆಕ್ಟಾ? ದೇವ್ರ ಮಕ್ಳಿಗೆ 2 ವಿಷಯ ಕಲ್ತ್ಬಿಟ್ರೆ ಸಾಕು. ಯಾವ್ದು ನೋಡ್ಬೇಕು, ಯಾವ್ದು ನೋಡ್ಬಾರ್ದು, ಯಾವ್ದು ಕೇಳ್ಬೇಕು, ಯಾವ್ದು ಕೇಳ್ಬಾರ್ದು ಅಲ್ವಾ? ಯಾವ್ದು ಕೇಳ್ಬಾರ್ದು ಅದಕ್ಕೇನ ನಾವು ಕೇಳ್ಬಿಟ್ರೆ ಪಾಪಕ್ಕೆ ದಾಸರು. ಯಾವ್ದು ಕೇಳ್ಬೇಕೋ ಅದನ್ನ ಕೇಳಿದ್ರೆ ನೀತಿಗೆ ದಾಸರು. ಯಾವ್ದು ನೋಡ್ಬೇಕೋ ಅದನ್ನ ನೋಡಿದ್ರೆ ನೀತಿಗೆ ದಾಸರು. ಯಾವ್ದು ನೋಡ್ಬಾರ್ದು ಅದನ್ನ ನೋಡಿದ್ರೆ ಯಾವ್ದಕ್ಕೆ ದಾಸರು? ಪಾಪಕ್ಕೆ ದಾಸರು. ಸೊ ಯಾರ ಕೈಲಿದೆ ದಾಸರ ಒಪ್ಪಿಸ್ಕೊಡದೆ ಇರೋದು? ನಮ್ ಕೈಯಲ್ಲಿದೆ. ನಾವೇನಾದ್ರೂ ಇಂತ ಒಂದು ಕೆಲಸ ಅಂದ್ರೆ ನಮ್ಗೆ ಗೊತ್ತು, ನೀತಿ ಗೊತ್ತಾಯ್ತು ದೇವ್ರ ಮಕ್ಳಿಗೆ. ನಮ್ಗೇನ್ ಗೊತ್ತು ನೀತಿ? ನೋಡ್ರಿ, ನಮ್ಗೆ ದೇವ್ರ ಮಕ್ಳಿಗೆ ಎಷ್ಟೆಲ್ಲ ದೇವ್ರ ತಿಳ್ಸ್ಕೊಬಿಟ್ಟಿದ್ದಾರೆ. ನೀತಿ ನ್ಯಾಯ ಎಲ್ಲ ತಿಳ್ಸ್ಕೊಬಿಟ್ಟಿದ್ದಾರೆ. ತಿಳ್ಸ್ಕೊಬಿಟ್ಟು ಬಲವಂತ ಮಾಡಿಲ್ಲ, ನಮ್ಗೆ ಫೋರ್ಸ್ ಮಾಡಿಲ್ಲ. ನೀತಿ ಗೊತ್ತಾಯ್ತಾ, ಫಾಲೋ ಮಾಡ್ಲೇಬೇಕಂತ ಹೇಳಿಲ್ಲ ದೇವ್ರಿಗೆ ಅದು ಇಷ್ಟ ಇಲ್ಲ. ನೀನ್ ಯಾವ್ದಕ್ ಬೇಕಾದ್ರೂ ಒಪ್ಪಿಸ್ಕೊಡು ದಾಸನಾಗಿ. ದೇವ್ರಿಗೆ ಒಪ್ಪಿಸ್ಕೊಟ್ರೆ ಪರಿಶುದ್ಧ ಆಗ್ತೀಯಾ, ನಿತ್ಯ ಜೀವ ಸಿಗುತ್ತೆ. ಪಾಪಕ್ಕೆ ಒಪ್ಪಿಸ್ಕೊಡ್ತೀಯಾ, ಮರಣ ಸಿಗುತ್ತೆ. ಚಾಯ್ಸ್ ಇಸ್ ಯುವರ್ಸ್. ಸಿಂಪಲ್ ಆಗಿ ಇಟ್ಬಿಟ್ರು. ದಾಸರಾಗ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೋಡ್ರಿ, ನನ್ನ ದಾಸನಂತೆ ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳಿಸಿದ ದೂತನಂತೆ ಯಾರು ಕಿವುಡರು. ಅದಕ್ಕೆ ಕೇಳ್ತಾರೆ, ಕಿವುಡರೆ ಕೇಳಿರಿ, ಕುರುಡರೆ ಕಣ್ಣಿಟ್ಟು ನೋಡಿರಿ ಅನ್ಬಿಟ್ಟು. ಅದನ್ ಬಿಟ್ರೆ ಮಿಕ್ಕಿದ ಪ್ರಪಂಚದಲ್ಲಿ ಇರೋ ಎಲ್ರು ಕೊಡ್ರೆ ಕಿವುಡ್ರೆ. ನಿಜವಾಗ್ಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ಜ್ಞಾನವಿತ್ತು, ಆತನ ಮಾತ್ರ ನಿಜವಾದ ಸತ್ಯದ ಕಿವಿಗಳಿತ್ತು. ದೇವರ ಮಕ್ಳು ಇವತ್ತು ನಮ್ಗೆ ಕೂಡ ಏನ್ ಮಾಡಿದ್ದಾರೆ? ದೇವರ ಕೆಲವಂತ ಕಿವಿ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಲ್ರು ಕಿವುಡರಾಗಿದ್ದಾರೆ. ನಮ್ಗೆ ಸತ್ಯದ ವಿಷಯವನ್ನು ನೋಡುವಂತ ಕಣ್ಣು ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ವಿಷಯನ ಹೊಂದ್ಕೊಂಡಿರೋಂತ ನಾವು ಎಲ್ಲಿ ಕಣ್ಣು ಕ್ಲೋಸ್ ಮಾಡ್ಬೇಕು, ಎಲ್ಲಿ ಓಪನ್ ಮಾಡ್ಬೇಕು, ಎಲ್ಲಿ ಕಿವಿ ಕ್ಲೋಸ್ ಮಾಡ್ಬೇಕು, ಎಲ್ಲಿ ಓಪನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ನಾವು ಪಾಪಕ್ಕೆ ದಾಸರಾಗೋದಂತೂ ಖಂಡಿತ. ದೇವ್ರ ಮಕ್ಳಿಗೆ ಎಚ್ಚರಿಕೆ ಇರ್ಬೇಕು. ದೇವ್ರು ನೋಡುವಂತ ವಿಷಯ, ನಾವು ನೋಡುವಂತ ವಿಷಯ ನಮ್ಮ ಪಾಪವನ್ನ ನಾವು ದೇವರಿಂದ ನಮ್ಮನ್ನ ದೂರ ಮಾಡುತ್ತೆ ಅಲ್ವಾ? ನಾವು ಕೇಳುವಂತ ವಿಷಯ, ಮಾಹಿತಿ ಏನ್ ಕೇಳಕ್ಕೆ ತುಂಬಾ ಇಂಪಾಗಿರುತ್ತೆ ನಮ್ಗೆ. ಚಾಡಿ ಮಾತುಗಳಿರ್ಬೋದು, ಬೇರೆಯವರ ಮಾತುಗಳಿರ್ಬೋದು, ಅವರಿವರ ಆವೆಲ್ಲ ಮಾತಿರ್ಬೋದು, ಬೇರೆಯವ್ರ ಹಾಳೋಗಂತ ವಿಷಯ ಇರ್ಬೋದು, ಬೇರೆಯವರ ಕುರಿತು ನಕ್ಕೊಂಡು ಗೇಲಿ ಮಾಡ್ಕೊಂಡು ಮಾಡೋಂತ ಮಾತಾಡೋ ಇರ್ಬೋದು, ಚುಚ್ಚಿ ಮಾತಾಡುವಂತ ಮಾತುಗಳಿರ್ಬೋದು. ಇದೆಲ್ಲ ತುಂಬಾ ಇಂಪಾಗಿದೆಯಾ ಕೇಳಕ್ಕೆ? ಹಂಗಾದ್ರೆ ನೀತಿಗೆ ದಾಸರಲ್ಲ. ದೇವರ ವಾಕ್ಯ ಕೇಳೋದಿಕ್ಕೆ, ಒಬ್ಬರನ್ನ ಸಾಂತ್ವನ ಹೇಳೋದಿಕ್ಕೆ, ಒಬ್ಬರು ಒಳ್ಳೆ ವಿಷಯಗಳನ್ನ ಕೇಳೋದಿಕ್ಕೆ ಅಲ್ವಾ? ಒಬ್ರು ದೇವರ ದಾರಿ ಬೆಳೀತಾ ಇರೋಂತ ವಿಷಯಗಳನ್ನ ಕೇಳೋದಿಕ್ಕೆ, ಇಂಥ ಒಳ್ಳೆ ಮಾತನ್ನ ಕೇಳೋದಕ್ಕೆ ನನ್ ಕಿವಿ ತೆರೀತಿ ಅಂದ್ರೆ ನೀತಿಗೆ ದಾಸ. ಹೌದು ಕ್ರಿಸ್ತನ ಪ್ರಿಯ ಸಹೋದರರೇ, 2 ಸೆನ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಅಂಗಾಂಗಗಳನ್ನ ದೇವರಿಗೆ ದಾಸರಾಗಿ ಒಪ್ಪಿಸ್ಕೊಳ್ಳುವಂತ ಒಂದು ದೊಡ್ಡ ಕೆಲಸ ಆಗಿದೆ ದೇವ್ರ ಮಕ್ಳಿಗಿದೆ. ಈ ಡೋರ್ನ ಎಲ್ಲಿ ಕ್ಲೋಸ್ ಮಾಡ್ಬೇಕು, ಎಲ್ಲಿ ಓಪನ್ ಮಾಡ್ಬೇಕಂತ ತಿಳ್ಕೊಂಡ್ಬಿಡ್ರಿ ಸಾಕು. ಇದನ್ನ 2 ಮಾಡ್ಬಿಟ್ರೆ ನಿಮ್ಮ ಹಾರ್ಟ್ ಕೂಡ ಪ್ರೊಟೆಕ್ಷನ್ ಆಗಿರುತ್ತೆ. ನಿಮ್ಮ ಹಾರ್ಟ್ ಎಲ್ಲ ಕಾವಲಿಂದ ಕಾಯ್ಕೊಬಹುದು. ಈ ಡೋರ್ನ ಕರೆಕ್ಟ್ ಆಗಿ ಓಪನ್ ಮಾಡಿ ಕ್ಲೋಸ್ ಮಾಡ್ಬಿಟ್ರೆ ನಿಮ್ಮ ಹೃದಯ ಕೂಡ ಪರಿಶುದ್ಧವಾಗಿರುತ್ತೆ. ಪರಿಶುದ್ಧ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಂತ ವಿಷಯ. ನಾವ್ ಯಾವಾಗ ಈ ಡೋರ್ನ ಕರೆಕ್ಟ್ ಆಗಿ ಓಪನ್ ಮಾಡಿ ಕರೆಕ್ಟ್ ಆಗಿ ಕ್ಲೋಸ್ ಮಾಡ್ತೀವೋ ನಾವು ಪರಿಶುದ್ಧರಾಗ್ತೀವಿ, ಇಲ್ಲಾಂದ್ರೆ ಅಶುದ್ಧರಾಗ್ತೀವಿ. ಡೋರ್ನ ಯಾರಿಗ ಓಪನ್ ಮಾಡ್ಬೇಕು ಅವ್ರಿಗೆ ಓಪನ್ ಮಾಡ್ದೆ, ಯಾರ್ಯಾರಿಗೋ ಓಪನ್ ಮಾಡ್ಬಿಟ್ರೆ ಮುಗೀತು ನಮ್ ಕತೆ. ನಮ್ ಕೈಲಿದೆ. ದೇವ್ರು ಬಾಗಿಲು ಏನ್ ಮಾಡಲ್ಲ, ಹೊಡ್ಕೊಂಡ್ ಬರಲ್ಲ. ನಾವು ತೆಗಿದೆ ಯಾವಾಗ ಹೊರಡೆ ಬರಲ್ಲ. ನಾವೇ ಅನುಮತಿ ಕೊಡ್ಬೇಕು, ನಾವೇ ದಾಸರಾಗಿರ್ಬೇಕು, ನಾವೇ ಡಿಸೈಡ್ ಮಾಡ್ಬೇಕು. ಕ್ರಿಸ್ತನ ಪ್ರಿಯ ಸಹೋದರರೇ, ಆದ್ರಿಂದ ದೇವ ಮಕ್ಳು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕೊನೆಯದಾಗಿ ನೋಡ್ಬೇಕಾರೆ ಕೊನೆ ವಾಕ್ಯವನ್ನ ಓದ್ರಿ, ಆಯ್ತಾ? ರೋಮಪುರದವರಿಗೆ ರೋಮ 6ನೇ ಅಧ್ಯಾಯ 22ನೇ ವಾಕ್ಯ. 23 ಕೊನೆಗೆ 23 ಓದ್ರಿ. ಕರೆಕ್ಟ್. ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಯೋಚನೆ ಮಾಡೋಣ. ಕರೆಕ್ಟ್ ಅಲ್ವಾ? ಇವತ್ತು ನಾವೆಲ್ಲರೂ ಬಂದಿದೀವಿ ಅಂದ್ರೆ ನಾವು ಜಯಶಾಲಿಗಳಾಗಿ ಕ್ರಿಸ್ತನ ಸರ್ವದಲ್ಲಿ ಬೆಳಿಬೇಕಂಬಿಟ್ಟೆ ಅಲ್ವಾ? ನಮ್ಮೆಲ್ಲರ ಒಂದು ಗುರಿ ಉದ್ದೇಶಗಳೆಲ್ಲೂ ಕೂಡ ಅದೇ ತರ ಇದೆ ಅಲ್ವಾ? ಹಾಗಿದ್ರೆ ಅದಕ್ಕೆ ಮಾಡ್ಬೇಕಂತ ಒಂದೇ ಒಂದು ಕೆಲಸ ಇದೆ. ನಾನು ನನ್ನನ್ನ ದಾಸನಾಗಿ ಎದೆ ಬಗ್ಗಿದ್ದವನಾಗಿ ಓಡೋ ರೀತಿಯಲ್ಲಿ ಆ ಗುರಿನ ನೋಡಿ ಆ ಆತನಿಗೆ ಸಂಪೂರ್ಣವಾಗಿ ದಾಸನಾಗಿ ಒಪ್ಪಿಸ್ಕೊಳ್ಳೋದ್ರ ಮಾತ್ರ ಆಗುತ್ತೆ. ಇಲ್ಲದಿದ್ರನ ಆಗಲ್ಲ. ಇಲ್ಲಪ್ಪ ನಾನು ದಾಸನಾಗಿ ಒಪ್ಪಿಸ್ಕೊಡಲ್ಲ, ಸ್ವತಂತ್ರವಾಗಿರ್ತೀನಿ, ನನ್ನ ಇಷ್ಟ, ನನ್ನದೇ ದಾರಿ ಇದೆ, ನನ್ನ ಮಾರ್ಗ ನನ್ನದು, ನನ್ನ ದಾರಿ ನನ್ನದು, ಯಾರು ನನ್ನ ಕೇಳಂಗಿಲ್ಲ, ನನ್ನ ಇಷ್ಟ ಬಂದಾಗ ಹೋಗ್ತೀನಿ ಅಂದ್ರೆ ನಾವು ಖಂಡಿತ ಆಗೋದಿಲ್ಲ. ಸೊ ಇಟ್ಕೊಳ್ಳೋಣ, ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವರಿಗೆ ದಾಸರಾಗಿ ಇಷ್ಟಪಡೋಣ. ದೇವರಿಗೆ ದಾಸರಾಗಿ ಇರೋದಕ್ಕೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಣ. ಒಂದ್ ವೇಳೆ ನಾವು ಈ ರೀತಿ ದಾಸತ್ವದಲ್ಲಿ ಒಳಗಪಟ್ರೆ ನಮ್ಗೆ ಗಿಫ್ಟ್ ಪರಿಶುದ್ಧರಾಗುವಂತ ಒಂದ್ ದೊಡ್ಡ ಫಲ ಸಿಗುತ್ತಲ್ವಾ ಅಲ್ವಾ? ಅಂತ್ಯದಲ್ಲಿ ನಿಮ್ಗೆ ನಿತ್ಯ ಜೀವ ಸಿಗುತ್ತಲ್ವಾ? ಸೊ ಅದನ್ನ ಗುರಿ ಇಟ್ಕೊಂಡು ನಾವು ಮುಂದೆ ನಮ್ಮ ಅಂಗಾಂಗಗಳನ್ನ
ದೇವರ ಕೆಲಸ ಮಾಡೋದಕ್ಕೆ, ದೇವರ ನೀತಿಗೆ ಅನುಗುಣವಾಗಿ, ದೇವರ ಸತ್ಯಕ್ಕೆ ಅನುಗುಣವಾಗಿ ಒಪ್ಪಿಸಿಕೊಟ್ಟು ದಾಸರಾಗಿರೋದಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ಲಿ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಸರಿದೆ. ಏನಾದ್ರು ನಿಮ್ಗೆ ಕೇಳ್ಬೇಕಂತ ಪ್ರಶ್ನೆ ಇದೆಯಾ? ಇಲ್ಲ ಮುಂದುವರ್ಸೋಣ? ಸರಿ, ಇವತ್ತಿನ ರಾತ್ರಿ ಗೀತೆನ ಓದೋಣ. ಯಾರು ಓದ್ತೀರಾ ರಾತ್ರಿ ಗೀತೆನ? ಓದ್ತೀರಾ? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಕೃಷ್ಣ ಬಿದ್ದೆ ಸರ್? ಕಾಣಿಸ್ತಾ ಇದೆ ಬ್ರದರ್. ಹೋದ್ರಿ ಇವತ್ತಿನ ರಾತ್ರಿ ಗೀತೆ ನೋಡಿ. ಎಸ್, ಹೆಸರು ಕರಿಬೇಕಾ? ಬ್ರದರ್ ಓದಿ. ಜನವರಿ 12. ನಿನ್ನ ನೀತಿಯನ್ನು ನನ್ನ ಹೃದಯದಲ್ಲಿ ಅಡಗಿಸಲಿಲ್ಲ, ನಿನ್ನ ನಂಬಿಕೆಯನ್ನು ರಕ್ಷಣೆಯನ್ನು ನಾನು ಪ್ರಕಟಿಸಿದ್ದೇನೆ. ನಿನ್ನ ಪ್ರೀತಿ ಕರುಣೆಗಳನ್ನು ಸತ್ಯವನ್ನು ದೊಡ್ಡ ಸಭೆಯಲ್ಲಿ ನಾನು ಮರೆ ಮಾಡಲಿಲ್ಲ. ಕೀರ್ತನೆಗಳು 40:10. ಒಂದು ವೇಳೆ ನಮ್ಮ ಜೀವನದಲ್ಲಿ ಬೇರೆ ಎಲ್ಲವನ್ನೂ ನಮ್ಮಿಂದ ತೆಗೆದು ಬಿಟ್ಟರೆ ಮತ್ತು ಈ ಲೋಕದಲ್ಲಿ ನಮಗೆ $1 ಕೂಡ ಇಲ್ಲದಿದ್ದರೂ ಸತ್ಯ ನಮ್ಮಲ್ಲಿದ್ದರೆ ನಾವು ದೇವರಲ್ಲಿ ಐಶ್ವರ್ಯವುಳ್ಳವರಾಗಿದ್ದೇವೆ. ಆದ್ದರಿಂದ ನಮ್ಮೆಲ್ಲರಿಗೂ ಈ ಬುದ್ಧಿವಂತಿಕೆಯ, ಈ ಜ್ಞಾನದ ಅವಶ್ಯಕತೆ ಇದೆ. ಇದನ್ನು ನಾವು ಗ್ರಹಿಸುವಾಗ ಅಂಧಕಾರದಲ್ಲಿದ್ದ ನಮ್ಮನ್ನು ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ಸ್ತುತಿಯನ್ನು ಕುರಿತು ಹೇಳಲು ನಾವು ಅಸಡ್ಡೆಯಾಗಿ ಇರಲು ಹೇಗೆ ಸಾಧ್ಯ? ಆದ್ದರಿಂದ ದೇವರು ಈ ವಿಷಯಗಳನ್ನು ಹೇಗೆ ಏರ್ಪಾಡು ಮಾಡಿದ್ದೇನೆಂದರೆ, ಯಾರೆಲ್ಲ ನಂಬಿ ದೇವರ ಮಕ್ಕಳಾಗುತ್ತಾರೋ ಆತನೊಂದಿಗೆ ಆತನ ಮಹಾ ಕೆಲಸದಲ್ಲಿ ಭಾಗಿಯಾಗುತ್ತಾರೆ. ಮತ್ತು ಈ ವಿಷಯಗಳು ನಮಗೆ ತಿಳಿದಿರುವುದರಿಂದ ಅವುಗಳು ನಮ್ಮ ನಿಷ್ಠೆ ಮತ್ತು ನಮ್ಮ ಪ್ರೀತಿಗೆ ಪರೀಕ್ಷೆಯಾಗಿರುತ್ತದೆ. ಮತ್ತು ಈ ಗುಣಲಕ್ಷಣವು ನಮ್ಮಲ್ಲಿ ಕಾಣುತ್ತದೋ ಅಥವಾ ಕಾಣುವುದಿಲ್ಲವೋ ಎಂಬುದು ಕರ್ತನು ನೋಡಿ ನಾವು ಈ ಗಣವುಳ್ಳ ಕೆಲಸದಲ್ಲಿ ಭಾಗಿಯಾಗುತ್ತೇವೋ ಅಥವಾ ಇಲ್ಲವೋ ಎಂಬುದು ತೆರೆಯ ಕಡೆಯಲ್ಲಿ ತಿಳಿದು ಬರುತ್ತದೆ. ಓಕೆ, ಥ್ಯಾಂಕ್ ಯು. ಸರಸರೇ, ಒಂದು ಒಳ್ಳೆಯ ರಾತ್ರಿ ಗೀತೆ ಇದೆ. ಸೊ ಇವತ್ತು ನೋಡಿ ನಾವು ಓದಿದಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀತಿಯನ್ನು ನನ್ನ ಹೃದಯದಲ್ಲಿ ಅಡಗಿಸಿಲ್ಲ. ಒಂದು ನಿಮಿಷ. ಓಕೆ, ಹಾಗಾಗಿ ಏನ್ ಮಾಡ್ತೀನಿ, ನಿನ್ನ ನಂಬಿಕೆಯನ್ನು ರಕ್ಷಣೆ ನಾನು ಪ್ರಕಟಿಸಿದ್ದೇನೆ. ನಿನ್ನ ಪ್ರೀತಿ ಕರುಣೆಗಳನ್ನು ಸತ್ಯಗಳನ್ನು ದೊಡ್ಡ ಸಭೆಯಲ್ಲಿ ನಾನು ಮರೆ ಮಾಡಲಿಲ್ಲ. ಸೊ ಈ ವಿಷಯಗಳನ್ನ ಸ್ಟಡಿ ಮಾಡ್ರಿ. ಖಂಡಿತವಾಗ್ಲೂ ಸತ್ಯ ನಮ್ಗೆ ಸಿಕ್ಕಿರೋದು ಎಷ್ಟು ದೊಡ್ಡ ಒಂದು ವಿಷಯ. ನಮ್ಮಲ್ಲಿ ಈ ಎಲ್ಲದಕ್ಕಿಂತ ಐಶ್ವರ್ಯವಾಗಿರೋದು ಸತ್ಯ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇದಕ್ಕಿಂತ ಹೆಚ್ಚಿದ್ ಯಾವುದೂ ಇಲ್ಲ, ಇದ್ರ ಮುಂದೆ ಯಾವುದೂ ಇಲ್ಲ. ಈ ಸತ್ಯನ ಈ ಸಮಯದ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅಂತ ಒಂದು ಗುಣಲಕ್ಷಣ ಬೆಳೆಯೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ನಾನು ಮೈಟೇಟ್ ಮಾಡ್ರಿ. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತಿಮ ಮಾಡೋಣ. ಮಧ್ಯದಲ್ಲಿರುವಂತ ತಿಪ್ಪೇಶ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸರಿ ಬ್ರದರ್. ಹಲೋ, ಸರಿ ಬ್ರದರ್, ಆಯ್ತು. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆ ಆದವರೇ, ನಮ್ಮ ರಕ್ಷಕನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡ್ತೇವೆ ಸ್ವಾಮಿ. ತಂದೆ ಆದವರೇ, ಈ ವಿಶೇಷವಾದ ಈ ಸಮಯದಲ್ಲಿ ನಾವೆಲ್ಲ ಸವಿಯಾಗಿ ಕೂಡಿ ನಿನ್ನ ಪರಿಶುದ್ಧ ನಾಮವನ್ನು ಕೀರ್ತಿಸಿ ನಿನ್ನ ಪರಿಶುದ್ಧವಾದ ವಾಕ್ಯಗಳನ್ನು ಕೇಳಲಿಕ್ಕಾಗುವಂತೆ ನಮ್ಮೆಲ್ಲರಿಗೂ ಕೃಪೆ ಮಾಡಿದ್ದೀಯ. ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ ತಂದೆ ಆದವರೇ. ವಿಶೇಷವಾಗಿ ನಾವೆಲ್ಲರೂ ಕೂಡ ಈ ದಿನವನ್ನು ನೋಡ್ಲಿಕ್ಕಾಗುವಂತೆ ಕೃಪೆ ಮಾಡಿದ್ದೀರಾ. ಜೀವಿತರ ಸಂಖ್ಯೆಯಲ್ಲಿ ನಮ್ಮೆಲ್ಲರನ್ನು ಈ ದಿನ ಎಣಿಸಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ತಂದೆ ಆದವರೇ. ವಿಶೇಷವಾಗಿ ಈ ದಿನ ಕೇಳಿದಂತ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಮಗೆ ಸಿಕ್ಕಂತ ಈ ಪರಿಶುದ್ಧವಾದ ಈ ಸತ್ಯ ಈ ಲೋಕದಲ್ಲಿ ಯಾರಿಗೂ ಸಿಕ್ಕಿಲ್ಲ ಸ್ವಾಮಿ. ಆ ಪರಿಶುದ್ಧವಾದ ವಾಕ್ಯವನ್ನು ಧ್ಯಾನಿಸಿ ಕ್ರಿಸ್ತನು ಯಾವ ರೀತಿ ನಡೆದರೂ ಅದೇ ರೀತಿ ನಾವೆಲ್ಲರೂ ಕೂಡ ಆತನ ಹೆಜ್ಜೆ ಜಾಡಿನಲ್ಲಿ ನಡೀಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡ್ರಿ. ಬಂದಿರುವ ಎಲ್ಲಾ ಸಹೋದರ ಸಹೋದರಿಯನ್ನು ನೆನಪು ಮಾಡಿಕೊಳ್ತೇನೆ ಸ್ವಾಮಿ.
ಬಾರದಿರುವ ಎಲ್ಲಾ ಸಹೋದರ ಸಹೋದರರನ್ನು ನೆನಪು ಮಾಡಿಕೊಳ್ತೇನೆ. ತಂದೆ ದೇವರೇ, ಈ ಪರಿಶುದ್ಧ ವಾಕ್ಯವನ್ನು ಕೇಳಿದಂತ ನಾವು ನಮ್ಮ ಹೃದಯಾಂತರ ಆಳದಲ್ಲಿ ಇಟ್ಟುಕೊಂಡು ಅದರಂತೆ ನಾವು ಕೂಡ ಜೀವಿಸಲಿಕ್ಕೆ ಸಹಾಯ ಮಾಡ್ರಂತ ಪ್ರಾರ್ಥಿಸ್ತೇನೆ. ತಂದೆ ದೇವರೇ, ವಿಶೇಷವಾಗಿ ಸಹೋದರರನ್ನು ಆಶೀರ್ವದಿಸಿ ಇನ್ನು ಹೆಚ್ಚಾದ ರೀತಿಯಲ್ಲಿ ವಾಕ್ಯವನ್ನು ಹೇಳಲಿಕ್ಕೆ ಆಗುವಂತೆ ನಿನ್ನ ಪ್ರೀತಿ, ಕರುಣೆ, ನಿನ್ನ ಜ್ಞಾನವು ಸಹೋದರರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಥ್ಯಾಂಕ್ ಯು. ಆಮೆನ್. ಥ್ಯಾಂಕ್ ಯು ಆಮೆನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ ಗುಡ್ ನಮಸ್ತೆ. ನೈಟ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕೃಷ್ಣ ಪ್ರೀತಿ ಸರ್, ಮೊಂಡರಾಜ್ ಬ್ರದರ್, ಕಾರ್ತಿಕ್ ಬ್ರದರ್, ನವಿತಾ ಸಿಸ್ಟರ್, ರವಿ ಬ್ರದರ್, ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್ ಬ್ರದರ್. ರಾಜ್ ಬ್ರದರ್, ದೇವಿ ಸಿಸ್ಟರ್, ಬ್ರದರ್, ಸಿಸ್ಟರ್, ರಿಚರ್ಡ್ ಬ್ರದರ್, ಬ್ರದರ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು. ದೀಪೇಶ್ ಬ್ರದರ್, ಎಲ್ಲಾ ಸಹೋದರ ಸಹೋದರರು ನಮಸ್ತೆ. ನಮಸ್ತೆ ಬ್ರದರ್. ನಮಸ್ತೆ. ವರಲಕ್ಷ್ಮಿ ಸಿಸ್ಟರ್, ಸಾಗರ್ ಬ್ರದರ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗುಡ್ ನೈಟ್. ಥ್ಯಾಂಕ್ ಯು. ನಮಸ್ತೆ ಸಿಸ್ಟರ್. ನಮಸ್ತೆ. ಕೈ ಹಚ್ಚಿ ಸ್ವಲ್ಪ ನಮಸ್ತೆ. ನಮಸ್ತೆ. ಗುಡ್ ನೈಟ್. ಬಾಯ್. ಓಕೆ, ಬಾಯ್ ಬಾಯ್. ನಮಸ್ತೆ.